ಚಲೋ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನಾವು ವೇರಿಯಬಲ್ ಪ್ರಾಡಕ್ಟ್ಸ್, ಗ್ರೂಪ್ಡ್ ಪ್ರಾಡಕ್ಟ್ಸ್, ವರ್ಚುವಲ್ ಪ್ರಾಡಕ್ಟ್ಸ್, ಡೌನ್ಲೋಡಬಲ್ ಪ್ರಾಡಕ್ಟ್ಸ್, ಸೊ ಹೆಂಗೆ ಆ್ಯಡ್ ಮಾಡೋದು ಅನ್ನೋದನ್ನು ನಾವು ಲಾಸ್ಟ್ ಕ್ಲಾಸಸ್ಗಳಿಂದ ಕಲ್ತ್ಕೊಂಡು ಬಂದಿದೆ. ಸೊ ಇವಾಗ ನೀವು ನೋಡಿದ್ರೆ ಮಿಂತ್ರಾದಲ್ಲಿ ನೋಡಿದ್ರೆ ಕೂಪನ್ಸ್ ಕೋಡನ್ನು ಬಿಟ್ಟಿರ್ತಾರೆ. ಓಕೆ, ಅಂತಂದರೆ ಈ ಕೂಪನ್ ಕೋಡನ್ನು ಯೂಸ್ ಮಾಡಿದ್ರೆ ನಿಮಗೆ ಇಷ್ಟು % ಡಿಸ್ಕೌಂಟ್ ಇರುತ್ತೆ. ಓಕೆ, ಸೊ ಕೂಪನ್ ನಾರ್ಮಲಿ ಮಿಂತ್ರಾದಲ್ಲಿ ಜಾಸ್ತಿ ನಾವು ಕೂಪನ್ಸನ್ನು ನೋಡೋಕ್ಕೆ ಸಿಗುತ್ತೆ, ರೈಟ್? ಸೊ ಆ ರೀತಿ ಇಫ್ ಇನ್ ಕೇಸ್ ನಿಮ್ಮ ಪ್ರಾಡಕ್ಟ್ಸ್ಗಳಿಗೂ ಕೂಡ ನೀವೇನಾದರೂ ಕೂಪನ್ ಕೋಡ್ಸನ್ನು ಕ್ರಿಯೇಟ್ ಮಾಡ್ತೀರಾ ಅಂತ ಅಂದರೆ ನಾವು ಕೂಪನ್ ಕೋಡ್ಸನ್ನು ಮ್ಯಾನ್ಯುವಲ್ ಆಗಿ ಕ್ರಿಯೇಟ್ ಮಾಡಬೇಕಾಗತ್ತೆ, ರೈಟ್? ಸೊ ಕೂಪನ್ ಕೋಡ್ಸನ್ನು ಕ್ರಿಯೇಟ್ ಮಾಡಬೇಕಂತಂದರೆ ಜಸ್ಟ್ ಲೈಕ್ ಲೆಫ್ಟ್ ಹ್ಯಾಂಡ್ ಡ್ಯಾಶ್ಬೋರ್ಡಲ್ಲಿ ಕಾಮರ್ಸ್ ಆ್ಯಂಡ್ ದೆನ್ ಕೂಪನ್ಸ್ ಆಪ್ಷನಿಗೆ ಬನ್ನಿ. ಓಕೆ, ಕಾಮರ್ಸಲ್ಲಿ ಸೊ ಬೇಸಿಕಲಿ ಕಾಮರ್ಸ್ ಅಂಡರಲ್ಲಿ ಕೂಪನ್ಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಓಕೆ, ಸೊ ಕೂಪನ್ಸ್ ಆ್ಯಂಡ್ ಇಫ್ ನಿಮಗೆ ಪ್ರೀವಿಯಸ್ ಆಗಿ ಏನಾದರೂ ಕೂಪನ್ಸ್ಗಳೇನಾದರೂ ಕ್ರಿಯೇಟ್ ಮಾಡಿದರೆ ಅವೆಲ್ಲದು ಕೂಡ ಇಲ್ಲಿರುತ್ತೆ. ಓಕೆ, ಸೊ ನಾವು ಇಲ್ಲಿ ಆಪ್ಷನ್ ಇರುತ್ತೆ ಆ್ಯಡ್ ನ್ಯೂ ಕೂಪನ್. ಓಕೆ, ಸೊ ಕೂಪನ್ ಕೋಡ್ ಏನು ಕೊಡ್ತೀರಾ? ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಪಾಂಡಾ 321 ಅಂತ ನಾನು ಕೊಡ್ತೀನಿ. ಇದು ಕೂಪನ್ ಕೋಡ್. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮೀ ಟೇಕ್ ಹುಡಿ 321. ಓಕೆ, ಇದು ಕೂಪನ್ ಕೋಡ್. ಅದಾದಮೇಲೆ ಡಿಸ್ಕ್ರಿಪ್ಷನ್ ಏನಾದರೂ ಕೊಡ್ತೀರಾ ಅಂತ ಅಂದರೆ ನೀವು ಕೊಡ್ಬೋದು, ಅಥವಾ ಜನರೇಟ್ ಕೂಪನ್ ಕೋಡ್ ಅಂತ ಇರುತ್ತೆ. ಜನರೇಟ್ ಕೂಪನ್ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಕೂಪನ್ ಕೋಡ್ ನಮಗೆ ಬೈ ಡಿಫಾಲ್ಟ್ ಆಗಿ ಕೊಡ್ತಾರೆ. ಇಲ್ಲ ನಮಗೆ ಮ್ಯಾನ್ಯುವಲ್ ಆಗಿ ನಾವೇ ಕ್ರಿಯೇಟ್ ಮಾಡ್ಕೋತೀವಿ ಅಂತಂದ್ರೆ ನೀವು ನೇಮ್ ಅನ್ನು ಕೊಡಬೇಕಾಗುತ್ತೆ, ಜಸ್ಟ್ ಲೈಕ್ ನಾನು ಇವಾಗ ಹೆಂಗೆ ಕೊಡ್ತಿದ್ದೀನೋ ಹಾಗೆ. ಸೊ ಏನು ಕೂಪನ್ ಕೋಡನ್ನು ನೀವು ಕ್ರಿಯೇಟ್ ಮಾಡ್ತೀರಾ ಅದು ನಿಮಗೆ ಬಿಟ್ಟಿರೋದು. ಅದಾದಮೇಲೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮಗೆ ಇಲ್ಲಿ ಕೂಪನ್ ಕೋಡ್ಗೋಸ್ಕರ ಕೆಲವು ಸರ್ಟೈನ್ ಆದಂಥ ಸೆಟ್ಟಿಂಗ್ಸ್ಗಳಿರ್ತವೆ. ಈ ಸೆಟ್ಟಿಂಗ್ಸನ್ನು ಕರೆಕ್ಟಾಗಿ ನಾವು ಮಾಡಬೇಕು. ಸೊ ಫಸ್ಟ್ ಜನರಲ್ ಸೆಟ್ಟಿಂಗ್ಸಲ್ಲಿ ಡಿಸ್ಕೌಂಟ್ ಟೈಪ್ ಆಪ್ಷನ್ ಇರುತ್ತೆ. ಅಂತ ಅಂದರೆ ಈ ಕೂಪನ್ ಕೋಡ್ ಇರುತ್ತೆ ಅಲ್ವಾ, ಅದು ಡೆಫಿನೆಟ್ಲಿ ನಾವು ಕೂಪನ್ ಕೋಡ್ಸನ್ನು ಏನು ಕೊಡ್ತೀವಿ ಯೂಸರ್ಗೆ ಅಥವಾ ಕಸ್ಟಮರ್ಸ್ಗೆ ಸ್ವಲ್ಪ ಡಿಸ್ಕೌಂಟ್ ಸಿಗಲಿ, ಡಿಸ್ಕೌಂಟ್ ಪರ್ಪಸ್ಗೋಸ್ಕರನೇ ನಾವು ಕೂಪನ್ ಕೋಡನ್ನು ಕ್ರಿಯೇಟ್ ಮಾಡ್ತೀವಿ, ರೈಟ್? ಸೊ ಅದಕ್ಕೋಸ್ಕರ ಡಿಸ್ಕೌಂಟ್ ಟೈಪ್, ಯಾವ ರೀತಿ ಡಿಸ್ಕೌಂಟ್ ಟೈಪನ್ನು ಕೊಡ್ತೀರಾ? ಸೊ ಇಲ್ಲಿ ಯಾರು ಮಾಡಿದ್ರೆ ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಡ್ತೀರಾ. ಸೊ ಫಾರ್ ಎಕ್ಸಾಂಪಲ್ 10% ಡಿಸ್ಕೌಂಟ್ ಇದೆ, ಅಥವಾ ಫಿಕ್ಸ್ಡ್ ಕಾರ್ಡ್ ಡಿಸ್ಕೌಂಟ್ ಅಂತಂದ್ರೆ ನಿಮ್ಮ ಕಾರ್ಟಲ್ಲಿ ಅಮೌಂಟಿನ ಪ್ರಾಡಕ್ಟ್ಸ್ ಅನ್ನ ನೀವು ಆಲ್ರೆಡಿ ಕಾರ್ಟ್ ಹಾಕಿದ್ರೆ ಓಕೆ, ಅದ್ರ ಬೇಸ್ ಮೇಲೆ ಡಿಸ್ಕೌಂಟ್ ಕೊಡ್ತೀವಿ. ಅದಾದ್ಮೇಲೆ ಫಿಕ್ಸ್ಡ್ ಪ್ರಾಡಕ್ಟ್ ಡಿಸ್ಕೌಂಟ್ ಅಂತ ಇದೆ. ಓ ಐ ಆಮ್ ಸೋ ಸಾರಿ, ಓಕೆ. ಸೊ ಫಸ್ಟಿಂದ ಹೇಳ್ತೀನಿ ನಾನು. ಸೊ ಕೂಪನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಚಿಕ್ಕ ಇ ಕಾಮರ್ಸ್ ವೆಬ್ಸೈಟಿಗೆ ಕೂಪನ್ ಆಗಿ ನಾವು ಅಷ್ಟೊಂದನ್ನು ಕ್ರಿಯೇಟ್ ಮಾಡೋದಿಲ್ಲ. ಬಟ್ ಸೊ ಇವಾಗ ಕಾಣಿಸ್ತಿದೆ ಅಲ್ವಾ ಸ್ಕ್ರೀನ್? ಯಾ, ಚಲ. ಸೊ ಐ ಜಸ್ಟ್ ಯಾ, ಸೊ ಕೂಪನ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತವೆ. ಸೊ ಅದಕ್ಕೋಸ್ಕರ ಕಾಮರ್ಸ್ ಅಂಡರಲ್ಲಿ ಕಾಮರ್ಸ್ ಕೆಳಗಡೆ ಕೂಪನ್ಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಸೊ ಕೂಪನ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಕೂಪನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಆ್ಯಡ್ ನ್ಯೂ ಕೂಪನ್ ಅಂತ ಇರುತ್ತೆ. ಆ್ಯಡ್ ನ್ಯೂ ಕೂಪನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ನ್ಯೂ ಕೂಪನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನೀವು ಕೂಪನ್ ನೇಮನ್ನು ಕೊಡಬೇಕಾಗುತ್ತೆ. ಎಲ್ಸ್ ಇಲ್ಲಿ ಜನರೇಟ್ ಕೂಪನ್ ಕೋಡ್ ಅಂತ ಇರುತ್ತೆ. ಜನರೇಟ್ ಕೂಪನ್ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಮರ್ಸ್ ಅವರೇ ನಮಗೊಂದು ಕೂಪನ್ ಕೋಡನ್ನು ಏನು ಮಾಡ್ತಾರೆ, ಕ್ರಿಯೇಟ್ ಮಾಡಿ ಕೊಡ್ತಾರೆ. ಇಲ್ಲ ನಾವೇ ಮ್ಯಾನ್ಯುವಲ್ ಆಗಿ ಒಂದು ಕೂಪನ್ ಕೋಡನ್ನು ಕ್ರಿಯೇಟ್ ಮಾಡ್ಕೋತೀವಿ ಅಂತ ಅಂದರೆ ನೀವಿಲ್ಲಿ ನೇಮ್ ಕೊಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಹುಡಿ 321 ಅಂತ ನಾನು ಕೊಡ್ತೀನಿ. ಇದು ನನ್ನ ಕೂಪನ್ ಕೋಡ್ ನೇಮ್. ಓಕೆ, ಸೊ ಅದಾದಮೇಲೆ ಡಿಸ್ಕ್ರಿಪ್ಷನ್ ಏನಾದರೂ ಕೊಡ್ತೀರಾ ಅಂತಂದರೆ ಯು ಕ್ಯಾನ್, ಆಪ್ಷನಲ್ ಇದೆ. ಇಫ್ ಇನ್ ಕೇಸ್ ನೀವೇನಾದರೂ ಡಿಸ್ಕ್ರಿಪ್ಷನ್ ಕೊಡ್ತೀರಾ ಅಂತಂದರೆ ಕೊಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಅಪ್ಲೈ ದಿಸ್ ಕೂಪನ್ for discount.
ಓಕೆ. ಸೊ ಇದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಕೊಡಲೇಬೇಕು ಅಂತ ಏನಲ್ಲ, ಬಟ್ ಇಫ್ ಇನ್ ಕೇಸ್ ನೀವು ಕೊಡ್ತೀರಾ ಅಂತಂದರೆ ಕೊಡ್ಬೋದು, ಇದು ಕಂಪ್ಲೀಟ್ಲಿ ಆಪ್ಷನಲ್. ಅದಾದಮೇಲೆ ಜನರಲ್ ಸೆಟ್ಟಿಂಗ್ಸ್ ಅಂತಂದರೆ ಈ ಕೂಪನ್ಗೆ ಸರ್ಟೆನ್ ಆದಂಥ ಸೆಟ್ಟಿಂಗ್ಸ್ಗಳಿರ್ತವೆ. ಸೊ ಬೇಸಿಕಲಿ ಕೂಪನನ್ನು ಸೆಟಪ್ ಮಾಡಬೇಕಾಗುತ್ತೆ ಅಷ್ಟೇ. ಸೊ ಜನರಲ್ ಸೆಟ್ಟಿಂಗ್, ಡಿಸ್ಕೌಂಟ್ ಟೈಪ್, ಸೊ ಇಲ್ಲಿರುತ್ತೆ ಫಿಕ್ಸ್ಡ್ ಕಾರ್ಟ್ ಡಿಸ್ಕೌಂಟ್, ಫಿಕ್ಸ್ಡ್ ಪ್ರಾಡಕ್ಟ್ ಡಿಸ್ಕೌಂಟ್ ಅಥವಾ ಪರ್ಸೆಂಟೇಜ್ ಡಿಸ್ಕೌಂಟ್. ಅಂತಂದರೆ ನಾನು ಇಷ್ಟು ಪರ್ಸೆಂಟೇಜ್ ಡಿಸ್ಕೌಂಟನ್ನು ಕೊಡ್ತೀನಿ. ಫಾರ್ ಎಕ್ಸಾಂಪಲ್ 10% ಡಿಸ್ಕೌಂಟ್, 20% ಡಿಸ್ಕೌಂಟ್. ಓಕೆ. ಸೊ ನಾನು ಇಲ್ಲಿ ಏನು ಚೂಸ್ ಮಾಡ್ತೀನಿ ಅಂದರೆ ಪರ್ಸೆಂಟೇಜ್ ಡಿಸ್ಕೌಂಟ್. ಮೋಸ್ಟ್ ಆಫ್ ದ ಟೈಮ್ 99% ಆಫ್ ದ ಟೈಮ್ ಪರ್ಸೆಂಟೇಜ್ ಡಿಸ್ಕೌಂಟಿಗೆ ನಾವು ಹೋಗೋದು. ಅದಾದಮೇಲೆ ಕೂಪನ್ ಅಮೌಂಟ್. ಸೊ ಇಫ್ ಇನ್ ಕೇಸ್ ಇದೇನು ಅಂತ ಗೊತ್ತಾಗಲಿಲ್ಲ ಅಂದರೆ ಪಕ್ಕದಲ್ಲಿ ಆ್ಯರೋ ಈ ಕ್ವಶನ್ ಮಾರ್ಕ್ ಇರುತ್ತೆ ಅಲ್ವಾ, ಸೊ ಈ ಕ್ವಶನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದ್ರ ಡೆಫಿನೇಷನ್ ಗೊತ್ತಾಗುತ್ತೆ. ವ್ಯಾಲ್ಯೂ ಆಫ್ ದ ಕೂಪನ್ ಅಂತ ಅಂದರೆ ಈ ಕೂಪನನ್ನು ಅಪ್ಲೈ ಮಾಡಿದ್ರೆ ಈ ಕೂಪನಿಗೆ ಎಷ್ಟು ವ್ಯಾಲ್ಯೂ ಇರುತ್ತೆ ಅಂತಂದರೆ ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟನ್ನು ಕೊಡ್ತೀರಾ, ರೈಟ್. ಸೊ ನಾನಿಲ್ಲಿ ಏನು ಮಾಡ್ತೀನಿ, ಕೂಪನ್ ಅಮೌಂಟ್ ಬಂದುಬಿಟ್ಟು 30 ಅಂತ ಎಂಟರ್ ಮಾಡ್ತೀನಿ. ಓಕೆ. ಸೊ ಅಲೋ ಫ್ರೀ ಶಿಪ್ಪಿಂಗ್. Check this box if the coupon grants free shipping. A free shipping method and must be enabled in your shipping zones and be set to require a valid free shipping coupon. Okay. So if in case ಈ ಕೂಪನನ್ನು ಯೂಸ್ ಮಾಡೋದ್ರಿಂದ ಫ್ರೀ ಶಿಪ್ಪಿಂಗ್ ಏನಾದರೂ ಸಿಗುತ್ತೆ ಅಂತಂದರೆ ಇದನ್ನು ಅಪ್ಲೈ ಮಾಡಿರಬೇಕಾಗುತ್ತೆ. ಸೊ ಇದನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಶಿಪ್ಪಿಂಗ್ ಝೋನಿಗೆ ಹೋಗಿಬಿಟ್ಟು ನಾವು ಫ್ರೀ ಶಿಪ್ಪಿಂಗ್ ಕೊಡ್ತೀವಿ ಅಂತ ಅಂದಾಗ ನಾವು ಕೆಲವು ಆಪ್ಷನ್ಸ್ಗಳನ್ನು ನಾವು ನೋಡಿರ್ತೀವಿ. ಲೈಕ್ ರೆಕ್ವೈರ್ಮೆಂಟ್ಸ್ ಏನಿರುತ್ತೆ ಅಂತಂದರೆ ಸ್ಪೆಸಿಫಿಕ್ ಅಮೌಂಟ್ ಆರ್ಡರ್ ಮೇಲೆ ಏನಾದರೂ ಪರ್ಚೇಸ್ ಮಾಡಿದರೆ ಅವ್ರಿಗೆ ನಾವು ಫ್ರೀ ಶಿಪ್ಪಿಂಗ್ ಕೊಟ್ಟಿರ್ತೀವಿ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಇನ್ನೊಂದು ಕೂಪನ್ ಕೊಡಿದ್ರೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ಅದನ್ನೇ ಇಲ್ಲಿ ಹೇಳ್ತಾವ್ರೆ. ಓಕೆ. ಎನೇಬಲ್ಡ್ ಇನ್ ಯುವರ್ ಶಿಪ್ಪಿಂಗ್ ಝೋನ್ and be set to require a valid free shipping coupon. ಓಕೆ. ಸೊ ಅದು ಇಫ್ ಇನ್ ಕೇಸ್ ಈ ಕೂಪನನ್ನು ಯೂಸ್ ಮಾಡೋದ್ರಿಂದ ಫ್ರೀ ಶಿಪ್ಪಿಂಗ್ ಏನಾದರೂ ಕೊಡ್ತೀರಾ, ಅದಾದರೆ ಇದನ್ನು ಚೆಕ್ ಮಾಡಿ, ಇಲ್ಲ ಅಂತಂದರೆ ಬಿಡಿ. ಕೂಪನ್ ಎಕ್ಸ್ಪೈರಿ ಡೇಟ್. ಪ್ರತಿಯೊಂದು ಕೂಪನ್ಗೂ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ, ರೈಟ್. ಸೊ ಆ ಎಕ್ಸ್ಪೈರಿ ಡೇಟನ್ನು ನೀವಿಲ್ಲಿ ಮೆನ್ಷನ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ 6 ಐ ವಿಲ್ ಗೋ ಫಾರ್ 10 ಅಂತಂದರೆ 10ನೇ ತಾರೀಕು ಈ ಪರ್ಟಿಕ್ಯುಲರ್ ಕೂಪನ್ ಎಕ್ಸ್ಪೈರ್ ಆಗುತ್ತೆ. ಓಕೆ. ಸೊ ಇದು ಜನರಲ್ ಸೆಟ್ಟಿಂಗ್ಸಲ್ಲಿ ಇರುತ್ತೆ. ಅದಾದಮೇಲೆ ಯೂಸೇಜ್ ರೆಸ್ಟ್ರಿಕ್ಷನ್ಸ್ ಅಂತಂದರೆ ಈ ಕೂಪನನ್ನು ಯೂಸ್ ಮಾಡಬೇಕಂತಂದರೆ ಏನಾದರೂ ಸರ್ಟೆನ್ ರೆಸ್ಟ್ರಿಕ್ಷನ್ಸ್ ಏನಾದರೂ ನೀವು ಹಾಕ್ತೀರಾ. ಸೊ ಈ ಕೂಪನನ್ನು ಯೂಸ್ ಮಾಡೋಕ್ಕೆ ಮಿನಿಮಮ್ ಸ್ಪೆಂಡ್ ಅವ್ರು ಎಷ್ಟು ಮಾಡಿರಬೇಕು. ಸಿ ದಿಸ್ ಫೀಲ್ಡ್ ಅಲೋಸ್ ಯು ಸೆಟ್ ದ ಮಿನಿಮಮ್ ಸ್ಪೆಂಡ್ ಸಬ್ ಟೋಟಲ್ ಅಲೌಡ್ ಟು ಯೂಸ್ ಕೂಪನ್ ಅಂತ ಅಂದರೆ ಈ ಕೂಪನನ್ನು ಯೂಸ್ ಮಾಡೋಕ್ಕೆ ಮಿನಿಮಮ್ ಸ್ಪೆಂಡ್ ಅಂತ ಏನಾದರೂ ಇದೆಯಾ ಅಂತಂದರೆ ಲೈಕ್ ಅವರು ಅಟ್ಲೀಸ್ಟ್ ಒಂದು 300 ರೂಪೀಸ್ ಸ್ಪೆಂಡ್ ಮಾಡಿರಬೇಕು. ಸೊ ಅವಾಗ ಅವರು ಈ ಕೂಪನನ್ನು ಅಪ್ಲೈ ಮಾಡ್ಕೋಬೋದು. ಮ್ಯಾಕ್ಸಿಮಮ್ ಸ್ಪೆಂಡ್ ಏನಾದರೂ ಆಯಿತಾ. ಓಕೆ. ಸೊ ಮ್ಯಾಕ್ಸಿಮಮ್ ಏನಾದರೂ ಸ್ಪೆಂಡ್ ಮಾಡಬೇಕಾ. ಸೊ ಮ್ಯಾಕ್ಸಿಮಮ್ ಮಿನಿಮಮ್ ಸ್ಪೆಂಡ್ ಏನಾದರೂ ಇತ್ತು ಅಂತಂದರೆ ನೀವು ಸೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಂಡಿವಿಜುವಲ್ ಯೂಸ್ ಓನ್ಲಿ. ಚೆಕ್ ದಿಸ್ ಬಾಕ್ಸ್ ಇಫ್ ದ ಕೂಪನ್ ಕೆನಾಟ್ ಬಿ ಯೂಸ್ಡ್ ಇನ್ ಕಂಜಕ್ಷನ್ ವಿತ್ ಅದರ್ ಕೂಪನ್ಸ್ ಅಂತಂದರೆ ಈ ಕೂಪನನ್ನು ಇಂಡಿವಿಜುವಲ್ ಯೂಸಿಗೆ ಮಾತ್ರ ಯೂಸ್ ಮಾಡ್ತೀರಾ ಅಂತಂದರೆ ಚೆಕ್ ಮಾಡಿ. ಓಕೆ. ಅಂತಂದರೆ ಇದ್ರ ಜೊತೆಗೆ ಅದರ್ ಕೂಪನ್ಸನ್ನು ಕೂಡ ನೀವು ಯೂಸ್ ಮಾಡೋ ಹಾಗಿಲ್ಲ. ಸೊ ಇಂಡಿವಿಜುವಲ್ ಅಂತಂದರೆ ಈ ಕೂಪನನ್ನು ಅಷ್ಟೇ ನೀವು ಯೂಸ್ ಮಾಡಬೇಕು, ಇದ್ರ ಜೊತೆಗೆ ಇನ್ನೊಂದು ಕೂಪನನ್ನು ಯೂಸ್ ಮಾಡೋ ಹಾಗಿಲ್ಲ. ಎಕ್ಸ್ಕ್ಲೂಡ್ ಸೇಲ್ಸ್ ಐಟಮ್ಸ್. ಸಿ ನಾವು ಕೂಪನ್ ಕೋಡ್ ಏನು ಕೊಡ್ತೀವಿ, ಡಿಸ್ಕೌಂಟ್ ಸಿಗಬೇಕಂತ ತಾನೆ. ಓಕೆ. ಸೊ ಆಲ್ರೆಡಿ ಏನಾದರೂ ಸೇಲ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಓಕೆ. ಒಂದು ಪ್ರಾಡಕ್ಟ್ ಇದೆ, ಅದು ಪ್ರೈಸ್ ಬಂದುಬಿಟ್ಟು 700 ರೂಪೀಸ್, ಅದು ಸೇಲ್ ಪ್ರೈಸ್ ಇದೆ ಎಷ್ಟು ರೂಪೀಸ್, 350 ರೂಪೀಸ್. ಓಕೆ. ಸೊ ಸೇಲ್ಗಿರೋ ಆಲ್ರೆಡಿ ಸೇಲಲ್ಲಿರೋ ಐಟಮ್ಸ್ಗಳಿಗೆ ನೀವು ಕೂಪನ್ ಕೋಡ್ ಏನು ಕೊಡ್ತೀರಾ, ಬಿಕಾಸ್ ಆಲ್ರೆಡಿ ಸೇಲಲ್ಲಿ ಇರ್ತವೆ. ಈ ಕೂಪನ್ ಕೋಡ್ ಕೊಟ್ಟರೆ ಆ ಸೇಲ್ ಅಮೌಂಟ್ ಏನಿರುತ್ತೆ, ಓಕೆ, ಅದು ಹೋಗುತ್ತೆ. ಸೊ ದೆನ್ ಈ ಅಮೌಂಟು ಕೂಡ ಬರುತ್ತೆ, ರೈಟ್. ಅಂತಂದರೆ ಒಬ್ಬ ಪರ್ಸನ್ ಅಂತಂದರೆ ಓನರ್ಗೆ ಏನಿರುತ್ತೆ ಎಲ್ಲ ಒಂದು ಕಡೆ ಲಾಸ್ ಆದಂಗೆ. ಅಂತಂದರೆ ಎರಡೆರಡು ಸರ್ತಿ ಡಿಸ್ಕೌಂಟ್ ಏನು ಕೊಡಬೇಕು, ರೈಟ್. ಸೊ ಇಫ್ ಇನ್ ಕೇಸ್ ಸೇಲ್ ಐಟಮ್ಸ್ಗಳಿಗೆ ಏನಾದರೂ ಈ ಕೂಪನ್ ಕೋಡ್ ವರ್ಕ್ ಆಗಲ್ಲ ಅಂತಂದರೆ ಈ ಆಪ್ಷನನ್ನು ಚೂಸ್ ಮಾಡಿ. ಎಕ್ಸ್ಕ್ಲೂಡ್ ಸೇಲ್ ಐಟಮ್ಸ್. ಚೆಕ್ ದಿಸ್ ಬಾಕ್ಸ್ ಇಫ್ ದ ಕೂಪನ್ ಶುಡ್ ನಾಟ್ ಅಪ್ಲೈ ಟು ಐಟಮ್ಸ್ ಆನ್ ಸೇಲ್. ಓಕೆ. ಸೊ ದೆನ್ ಪ್ರಾಡಕ್ಟ್ಸ್. ಸಿ ಕೂಪನ್ ಕೋಡ್ ನಾವು ಕ್ರಿಯೇಟ್ ಮಾಡಿದ್ದೀವಿ, ಆದರೆ ಈ ಕೂಪನ್ ಕೋಡನ್ನು
ಯಾವ ಪ್ರಾಡಕ್ಟ್ಸಿಗೆ ನೀವು ಅಪ್ಲೈ ಮಾಡೋಕೆ ಇಷ್ಟಪಡ್ತೀರಾ. ಸೊ ಪ್ರಾಡಕ್ಟ್ಸನ್ನು ಇಲ್ಲಿ ಚೂಸ್ ಮಾಡ್ಕೋಬೋದು. ಸೊ ಫಾರ್ ಎಕ್ಸಾಂಪಲ್ ಸರ್ಚ್ ಫಾರ್ ದ ಪ್ರಾಡಕ್ಟ್ಸ್. ಸೊ ಲೆಟ್ ಮೀ I'll go for black chocolate. ಓಕೆ, ಸೊ ಪ್ರಾಡಕ್ಟ್ಸ್ ಬಂದುಬಿಟ್ಟು ಬ್ಲ್ಯಾಕ್ ಚಾಕ್ಲೇಟ್. ಸೊ ಇಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಆಪ್ಷನ್ ನಾವು ಏನೇನು ಪ್ರಾಡಕ್ಟ್ಸ್ ಆ್ಯಡ್ ಮಾಡಿರ್ತೀವಿ ಅದೆಲ್ಲ ಕೂಡ ಇರುತ್ತೆ. ಸಿ ಬ್ಲ್ಯಾಕ್ ಚಾಕ್ಲೇಟ್ ಆ್ಯಂಡ್ ಇನ್ಯಾವುದಕ್ಕೆ ಆ್ಯಡ್ ಮಾಡ್ತೀರಾ. ಸೊ ಇಲ್ಲಿ ಬೇಸಿಕಲಿ ಪ್ರಾಡಕ್ಟ್ಸ್ಗೆ ಯಾವುದ್ಯಾವುದಕ್ಕೆ ಆ್ಯಡ್ ಮಾಡ್ತೀರಾ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಓಕೆ, ಬಟ್ ಆ್ಯಸ್ ಆಫ್ ನಾವು ನಾನಿಲ್ಲಿ ಒಂದು ಪ್ರಾಡಕ್ಟನ್ನು ಚೂಸ್ ಮಾಡಿದ್ದೀನಿ, ಬ್ಲ್ಯಾಕ್ ಚಾಕ್ಲೇಟ್. ಎಕ್ಸ್ಕ್ಲೂಡ್ ಪ್ರಾಡಕ್ಟ್ಸ್, ಯಾವ ಪ್ರಾಡಕ್ಟ್ಸ್ಗೆ ನೀವು ಈ ಕೂಪನ್ ಕೋಡನ್ನು ಆ್ಯಡ್ ಮಾಡೋಕ್ಕೆ ಬಿಡೋದಿಲ್ಲ. ಓಕೆ, ಸೊ ಇಲ್ಲಿ ಎಕ್ಸ್ಕ್ಲೂಡ್ ಪ್ರಾಡಕ್ಟ್ಸ್ ನೀವು ಕೊಟ್ಕೋಬೋದು. ಲೈಕ್ ಸರ್ಟೆನ್ ಪ್ರಾಡಕ್ಟ್ಸ್ಗಳಿಗೆ ನಾವು ಈ ಕೂಪನ್ ಕೋಡನ್ನು ನಾವು ಕೊಡೋದಿಲ್ಲ ಅಂತ ಅಂದಾಗ ಎಕ್ಸ್ಕ್ಲೂಡ್ ಪ್ರಾಡಕ್ಟ್ಸ್, ಆ ಪ್ರಾಡಕ್ಟ್ಸ್ಗಳ ನೇಮನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ನಾವು ಇಂಡಿವಿಜುವಲ್ ಪ್ರಾಡಕ್ಟ್ಸಿಗೆ ಕೊಡೋದಿಲ್ಲ, ಕ್ಯಾಟಗರಿ ವೈಸ್ ನಾವು ಕೂಪನನ್ನು ಕೊಡ್ತೀವಿ ಅಂತ ಅಂದರೆ ಕ್ಯಾಟಗರಿ ವೈಸನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಸೊ ಕ್ಯಾಟಗರಿ ವೈಸ್ ಚೂಸ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ನಾವು ಪ್ರತಿಯೊಂದು ಪ್ರಾಡಕ್ಟಿಗೂ ಕ್ಯಾಟಗರಿಯನ್ನು ಮಾಡಿರ್ತೀವಿ, ರೈಟ್. ಸೊ ಫಾರ್ ಎಕ್ಸಾಂಪಲ್ ಟಿ ಶರ್ಟ್ಸ್ ಅನ್ನೋ ಕ್ಯಾಟಗರಿಗೆ ನಾವು 10 ಪ್ರಾಡಕ್ಟ್ಸನ್ನು ಆ್ಯಡ್ ಮಾಡಿರ್ತೀವಿ, ಅದರೊಳಗಡೆ 10 ಪ್ರಾಡಕ್ಟ್ಸ್. ಸೊ ಅವಾಗ ಏನಾಗುತ್ತೆ, ಈ ಕೂಪನ್ ಕೂಡ 10 ಪ್ರಾಡಕ್ಟ್ಸ್ಗಳಿಗೂ ಕೂಡ ಅಪ್ಲೈ ಆಗುತ್ತೆ. ಸೊ ಇಫ್ ಇನ್ ಕೇಸ್ ಕ್ಯಾಟಗರಿ ವೈಸ್ ತೊಗೊಳ್ತೀರಾ ಅಂತ ಅಂದರೆ ಕ್ಯಾಟಗರಿಯನ್ನು ಚೂಸ್ ಮಾಡ್ಕೊಳ್ಳಿ. ನಾವು ಕ್ರಿಯೇಟ್ ಮಾಡಿದಂಥ ಎಲ್ಲ ಕ್ಯಾಟಗರೀಸ್ಗಳು ಕೂಡ ಇಲ್ಲಿರ್ತವೆ, ರೈಟ್. ಪ್ರಾಡಕ್ಟ್ಸ್ ಬೇಸ್ ಮೇಲೆ ಮಾತ್ರ ತೊಗೊಳ್ತೀರಾ ಅಂತಂದರೆ ಪ್ರಾಡಕ್ಟ್ಸಲ್ಲಿ ಮೆನ್ಷನ್ ಮಾಡಿ. ಓಕೆ, ಕ್ಯಾಟಗರಿ ವೈಸ್ ತೊಗೊಳ್ತೀರಾ ಅಂದರೆ ಕ್ಯಾಟಗರೀಸ್ ಆಪ್ಷನಲ್ಲಿ ನೀವು ಚೂಸ್ ಮಾಡ್ಕೊಳ್ಳಿ. ಅಗೇನ್ ಇಲ್ಲಿ ಎಕ್ಸ್ಕ್ಲೂಡ್ ಕ್ಯಾಟಗರಿ ಅಂತಂದರೆ ಕ್ಯಾಟಗರೀಸನ್ನು ಈ ಸ್ಪೆಸಿಫಿಕ್ ಕ್ಯಾಟಗರೀಸ್ಗೆ ಈ ಒಂದು ಕೂಪನ್ ಕೋಡ್ ಏನಾಗುತ್ತೆ ಅಪ್ಲೈ ಆಗೋದಿಲ್ಲ, ಎಕ್ಸ್ಕ್ಲೂಡ್. ಓಕೆ, ಅಲೌಡ್ ಇಮೇಲ್ಸ್, ಸೊ ಇದು ಹೆಂಗಿರುತ್ತೋ ಹಂಗೆ ಬಿಟ್ಬಿಡಿ. ಪ್ರಾಡಕ್ಟ್ ಬ್ರ್ಯಾಂಡ್ಸ್ ಮೇಲೆ ಏನಾದರೂ ಕೂಪನನ್ನು ಕೊಡ್ತೀರಾ, ಸೊ ಎಂಟರ್ ಮಾಡಿ. ಎಕ್ಸ್ಕ್ಲೂಡ್ ಬ್ರ್ಯಾಂಡ್ ಅಂತ ಅಂದರೆ ಈ ಪರ್ಟಿಕ್ಯುಲರ್ ಬ್ರ್ಯಾಂಡ್ಸ್ ಮೇಲೆ ಈ ಕೂಪನ್ ಕೋಡ್ ವರ್ಕ್ ಆಗಲ್ಲ. ಸೊ ಇದಿಷ್ಟು ಏನಿರುತ್ತೆ ಯೂಸೇಜ್ ರೆಸ್ಟ್ರಿಕ್ಷನ್ಸಲ್ಲಿ ಇರುತ್ತೆ. ಸೊ ಇಲ್ಲಿವರೆಗೂ ನಿಮ್ಗೆ ಏನಾದರೂ ಡೌಟ್ ಇದೆಯಾ? ಡೌಟ್ ಇಲ್ಲ ಅಂತಂದರೆ ನೋ ಅಂತ ಮೆನ್ಷನ್ ಮಾಡಿ. ಓಕೆ, ಯಾ. ಸೊ ಜನರಲ್ ಸೆಟ್ಟಿಂಗ್ಸಲ್ಲಿ ಅಗೇನ್ ಹೇಳ್ತಿದ್ದೀನಿ, ಯಾವ ಟೈಪ್ ಆಫ್ ಡಿಸ್ಕೌಂಟನ್ನು ಕೊಡ್ತೀರಾ ಅನ್ನೋದು ಇರುತ್ತೆ, ಕೂಪನ್ ಎಕ್ಸ್ಪೈರಿ ಡೇಟ್ ಇರುತ್ತೆ. ಯೂಸೇಜ್ ರಿಸ್ಟ್ರಿಕ್ಷನ್ಸಲ್ಲಿ ಈ ಕೂಪನ್ ಕೋಡನ್ನು ಯೂಸ್ ಮಾಡಬೇಕಂತಂದರೆ ನೀವು ಯಾವ ಒಂದು ಕೂಪನ್ ಏನು ರಿಸ್ಟ್ರಿಕ್ಷನ್ಸ್ ಹಾಕ್ತೀರಾ ಯೂಸರ್ಗೆ ಅನ್ನೋದನ್ನು ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ಜಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ 30 ಅಂತ ಮೆನ್ಷನ್ ಮಾಡ್ತೀನಿ. ಓಕೆ, ಸೊ 30%. ಓಕೆ, ಬಿಕಾಸ್ ಅವ್ರಿಗೆ ನೋಡಿದ ತಕ್ಷಣ ಗೊತ್ತಾಗಬೇಕು, ಓಕೆ ಇದಕ್ಕೆ 30% ಆಫ್ ಇದೆ ಅಂತ. ಅದಾದಮೇಲೆ ಯೂಸೇಜ್ ಲಿಮಿಟ್ ಪರ್ ಕೂಪನ್ ಅಂತಂದರೆ ಒಂದು ಕೂಪನನ್ನು ಎಷ್ಟು ಸತಿ ಅವ್ರು ಯೂಸ್ ಮಾಡ್ಬೋದು. ಹೌ ಮೆನಿ ಟೈಮ್ಸ್ ದಿಸ್ ಕೂಪನ್ ಕ್ಯಾನ್ ಬಿ ಯೂಸ್ಡ್ ಬಿಫೋರ್ ಇಟ್ ಈಸ್ ವೈಡ್. ಸೊ ಅನ್ಲಿಮಿಟೆಡ್ ಯೂಸೇಜ್ ಅಂತಂದರೆ ಅನ್ಲಿಮಿಟೆಡ್ ಯೂಸೇಜ್ ಇಲ್ಲ, 5 ಟೈಮ್ಸ್ ಯೂಸ್ ಮಾಡ್ಬೋದು ಅಥವಾ ಲೈಕ್ 50 ಟೈಮ್ಸ್ ಯೂಸ್ ಮಾಡ್ಬೋದು ಅಂತಂದರೆ ಯೂಸೇಜ್ ಲಿಮಿಟ್ ಪರ್ ಕೂಪನ್. ಲಿಮಿಟ್ ಯೂಸೇಜ್ ಟು X ಐಟಮ್ಸ್. ಸೊ ದ ಮಿನಿಮಮ್ number of individual items this coupon can be applied to when using products discount. Leave blank to apply to all qualifying items in the cart. The maximum number of individual items this coupon can apply to when using product discount. Leave blank to apply to all qualifying items in the cart. ಸೊ ಬೇಸಿಕಲಿ ಕಾರ್ಟಿಗೆ ತುಂಬ ಅಮೌಂಟ್ ಕಾರ್ಟಿಗೆ ತುಂಬ ಐಟಮ್ಸನ್ನು ಹಾಕಿರ್ತೀರ, ಸೊ ಆವಾಗ ಕೂಡ ಈ ಕೂಪನನ್ನು ಯೂಸ್ ಮಾಡ್ಬೋದು. ಸೊ ಅಂತಂದರೆ ಆ ಪರ್ಟಿಕ್ಯುಲರ್ ಕೂಪನಿಗೆ ಯೂಸ್ ಮಾಡ್ಬೋದು. ಸೊ ಇಫ್ ಅಪ್ಲೈ ಟು ಆಲ್ ಕ್ವಾಲಿಫೈಯಿಂಗ್ ಐಟಮ್ಸ್ ಅಂತಂದರೆ ಈ ಕೂಪನ್ ಯಾವುದ್ಯಾವುದಕ್ಕೆ ಕ್ವಾಲಿಫೈ ಆಗಿರುತ್ತೋ ಅದಕ್ಕೆಲ್ಲನೂ ಅಪ್ಲೈ ಮಾಡಬೇಕು ಅಂತಂದರೆ ಮಾಡ್ಕೊಳ್ಳಿ. ಅಂತಂದರೆ ಇಲ್ಲಿ ನಂಬರ್ಸ್ ಇರ್ತವೆ, ಯು ಕ್ಯಾನ್ ಗಿವ್. ಓಕೆ,
ಅದಾದಮೇಲೆ ಯೂಸೇಜ್ ಲಿಮಿಟ್ ಪರ್ ಯೂಸರ್, ಒಬ್ಬ ಪರ್ಸನ್ ಈ ಕೂಪನನ್ನು ಎಷ್ಟು ಸತಿ ಯೂಸ್ ಮಾಡ್ಬೋದು, ಒಬ್ಬ ಪರ್ಸನ್ ಈ ಕೂಪನನ್ನು ಎಷ್ಟು ಸತಿ ಯೂಸ್ ಮಾಡ್ಬೋದು. ನಾನು 1 ಟೈಮ್ ಅಂತ ಮೆನ್ಷನ್ ಮಾಡ್ತೀನಿ. ಓಕೆ, ಸೊ ಇದು ಬಂದ್ಬಿಟ್ಟು ಒಂದು ಕೂಪನನ್ನು ಎಷ್ಟು ಸತಿ ಯೂಸ್ ಮಾಡ್ಬೋದು ಅಂತಂದರೆ, ಈ ಕೂಪನನ್ನು ಎಷ್ಟು ಸತಿ ಯೂಸ್ ಮಾಡ್ಬೋದು, ನಾನು 50 ಟೈಮ್ಸ್ ಈ ಕೂಪನನ್ನು ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ಒಬ್ಬ ಪರ್ಸನ್ ಈ ಕೂಪನನ್ನು ಎಷ್ಟು ಸತಿ ಯೂಸ್ ಮಾಡಬೇಕು, ರೈಟ್? ಸೊ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗಿದೆ, ರೈಟ್? ಸೊ ನಾವು ಎಲ್ಲನೂ ಆದಮೇಲೆ ಜಸ್ಟ್ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ, ರೈಟ್? ಸೊ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದಾಗ, ಸೊ ಲೆಟ್ಸ್ ಚೆಕ್ ವೆದರ್ ಇಟ್ಸ್ ವರ್ಕಿಂಗ್ ಆರ್ ನಾಟ್. ಓಕೆ, ಸೊ ನಾನು ಜಸ್ಟ್ ರಿಫ್ರೆಶ್ ಮಾಡ್ತೀನಿ. ಅದಾದಮೇಲೆ ಇದಕ್ಕೆ ನಾವು ಕೂಪನನ್ನು ಆ್ಯಡ್ ಮಾಡಿದ್ವಿ, ರೈಟ್? ಸೊ ನಾನು ಈ ಪ್ರಾಡಕ್ಟನ್ನು ಚೂಸ್ ಮಾಡ್ತೀನಿ. ಚೂಸ್ ಮಾಡಿದಾಗ ಸೊ ದೆನ್ ಆ್ಯಡ್ ಟು ಕಾರ್ಟ್, ವ್ಯೂ ಕಾರ್ಟ್, ರೈಟ್? ಸೊ I'll just remove this and see apply coupon code. ಓಕೆ, ಸೊ ನಾನೇನು ಮಾಡ್ತೀನಿ, ಈ ಕೂಪನ್ ಏನಿದೆ ಅಲ್ವಾ, ಇದನ್ನು ಕಾಪಿ ಮಾಡ್ತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಅಪ್ಲೈ ಕೂಪನ್, ಸಿ ಡಿಸ್ಕೌಂಟ್ 30% ಡಿಸ್ಕೌಂಟ್. ಕೂಪನ್ ಹುಡಿ 30% ಏನಾಯಿತು, -339 rupees, 599 rupees. ಸೊ ಪ್ರೊಸೀಡ್ ಟು ಚೆಕ್ಔಟ್. ಸೊ ಏನಾಗ್ತಿದೆ, ಕೂಪನ್ ವರ್ಕ್ ಆಗ್ತಿದೆ. ಸೊ ಈ ರೀತಿ ಕೂಪನನ್ನು ನೀವು ಯೂಸ್ ಮಾಡ್ಕೋಬೋದು. ಓಕೆ, ಇ-ಕಾಮರ್ಸ್ ಸೆಂಟರಲ್ಲಿ ಕೂಪನ್ಸ್ ಇರುತ್ತೆ. ಓಕೆ, ಸೊ ಕೂಪನ್ಸನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ನಾವಿಲ್ಲಿ ಕ್ರಿಯೇಟ್ ಮಾಡಿದಂಥ ಕೂಪನ್ಸ್ಗಳಿರ್ತವೆ, ಯು ಕ್ಯಾನ್ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು. ಓಕೆ, ಸೊ ದೆನ್ ಸೊ ಇಲ್ಲಿ ಕಸ್ಟಮರ್ಸ್ ಇರ್ತಾರೆ ಅಂತಂದರೆ, ಇಲ್ಲಿವರೆಗೂ ಯಾವ್ಯಾವ ಕಸ್ಟಮರ್ಸ್ ಬಂದಿದ್ದಾರೆ ನಿಮ್ಮ ಹತ್ರ, ಸೊ ನೀವು ನೋಡ್ಬೋದು. ಸೊ ಇಲ್ಲಿ ಯೂಸರ್ ನೇಮ್, ಸೊ ಯಾವುದು ಆರ್ಡರ್ಸ್ ಬಂದಿಲ್ಲ, ಆರ್ಡರ್ಸ್ ಬಂದಿದ್ರೆ ಇಲ್ಲಿ ಕಸ್ಟಮರ್ಸ್ ಆಪ್ಷನಲ್ಲಿ ಇರುತ್ತೆ. ಸೊ ಇದನ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಇದೆಲ್ಲ ಥೀಮ್ ಮೇಲೆ ಇರುತ್ತೆ. ಓಕೆ, ಸೊ ಅದನ್ನು ನಾವು ಡಿಸೈನಿಂಗ್ ಪಾರ್ಟ್ಗೆ ಹೋದಾಗ ನಾವು ಕಲಿತೀವಿ. ಓಕೆ, ಸೊ ಆರ್ಡರ್ಸ್ ಯಾವುದಾದ್ರೂ ಆರ್ಡರ್ಸ್ ಬಂದಿದ್ರೆ ಇಲ್ಲಿ ಆರ್ಡರ್ಸ್ ಇರ್ತವೆ. ಸೊ ಆರ್ಡರ್ಸನ್ನು ಮಾಡ್ಕೋಬೋದು, ರೈಟ್? ಸೊ ಲೆಟ್ ಮೀ ಚೆಕ್. ಓಕೆ, ಸೊ ಪ್ರೊಸೀಡ್ ಟು ಚೆಕ್ ಔಟ್. Billing information, let me go for order notes. Yeah, as of now cash and delivery ಇದೆ. ಸೊ ನಾನು ಏನು ಮಾಡ್ತೀನಿ ಅಂತಂದರೆ, ಜಸ್ಟ್ ಲೈಕ್ some random ಅಡ್ರೆಸ್ಸನ್ನು ಕೊಡ್ತೀನಿ. ಸೊ ದೆನ್ ಪ್ಲೇಸ್ ಆರ್ಡರ್, ಬಿಲ್ಲಿಂಗ್, ಫೋನ್ needs record, phone number. Okay, place order. Thank you, your order has been received. ಓಕೆ, ಸೊ ನಾನು ಅಗೇನ್ ನನ್ನ ವರ್ಡ್‌ಪ್ರೆಸ್ ಡ್ಯಾಶ್ಬೋರ್ಡ್ಗೆ ಹೋಗಿ ರಿಫ್ರೆಶ್ ಮಾಡಿದ್ರೆ, ಸಿ ಆರ್ಡರ್ಸಲ್ಲಿ ಏನಿದೆ, ಆರ್ಡರ್ ಬಂದಿದೆ, ರೈಟ್? ಸೊ ಇಲ್ಲಿ ಪ್ರೊಸೆಸಿಂಗ್ ಅಂತ ಇದೆ. 12 seconds ಎಗೋ ಒಂದು ಆರ್ಡರ್ ಬಂದಿದೆ, ರೈಟ್? ಓಪನ್ ಮಾಡಿದ್ರೆ ಸೊ ಇಲ್ಲೆಲ್ಲ ಆಪ್ಷನ್ಸ್ ಇರ್ತವೆ, ರೈಟ್? ಸೊ ನಾವು ಇಫ್ ಇನ್ ಕೇಸ್ ರೀಫಂಡ್ ಏನಾದರೂ ಮಾಡ್ತಾರೆ, ರೀಫಂಡ್ ಏನಾದರೂ ಕೇಳಿದ್ದಾರೆ ಅಂತಂದರೆ, ರೀಫಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ರೀಫಂಡ್ ಅಮೌಂಟ್ ಎಷ್ಟು, 559 rupees. ಓಕೆ, ಸೊ ರೀಫಂಡ್ ಅಮೌಂಟನ್ನು ನೀವು ಕೊಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಸೊ ಲೆಟ್ ಮೀ ಗೋ ಫಾರ್ 559. ರೀಸನ್ ಫಾರ್ ರೀಫಂಡ್, ಓಕೆ, ಇಲ್ಲಿ ತಗೋತಿಲ್ಲ 559 ರೀಫಂಡ್. ಸೊ ಬಿಕಾಸ್ ಇದು ಕ್ಯಾಶ್ ಆ್ಯಂಡ್ ಡೆಲಿವರಿ ಆಗಿರೋದ್ರಿಂದ ರೀಫಂಡನ್ನು ತೊಗೊಳ್ತಿಲ್ಲ. ಬಟ್ ರೀಫಂಡ್ ನಾವು ಯಾವಾಗ ಮಾಡ್ತೀವಿ, ಒನ್ಸ್ ನಾವು ಕ್ಯಾಶನ್ನು ರಿಸೀವ್ ಮಾಡಿದಾಗ, ರೈಟ್? ಸೊ ಆ ಆಪ್ಷನ್ ಇರುತ್ತೆ. ಸೊ ಒನ್ಸ್ ಪೇಮೆಂಟ್ ಆದಮೇಲೆ ರೀಫಂಡ್ ಆಪ್ಷನ್ ಅನ್ನೋದು ನಮಗೆ ಬರುತ್ತೆ. ಓಕೆ, ಸೊ ಈ ರೀತಿ ಆಪ್ಷನ್ಸ್ಗಳು ನಮಗೆ ಇ-ಕಾಮರ್ಸಲ್ಲಿ ಸಿಗ್ತವೆ. ಓಕೆ, ಸೊ ಕೂಪನ್ಸನ್ನು ಕ್ರಿಯೇಟ್ ಮಾಡ್ತೀರಾ ಅಂದರೆ ಕೂಪನ್ಸ್ಗೆ ಹೋಗಬೇಕು. ಆರ್ಡರ್ಸನ್ನು ಚೆಕ್ಔಟ್ ಮಾಡ್ತೀರಾ ಅಂತಂದರೆ ಆರ್ಡರ್ಸನ್ನು ನೀವು ಚೆಕ್ಔಟ್ ಮಾಡಬೇಕಾಗುತ್ತೆ. ಕಸ್ಟಮರ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಕಸ್ಟಮರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಸ್ಟಮರ್ಸ್ ಯಾರಾದರೂ ಇದ್ದರೆ ಇಲ್ಲಿರುತ್ತೆ. ಅಂತಂದರೆ ಯೂಸರ್ ನೇಮ್, ಲಾಸ್ಟ್ ಯಾವಾಗ ಆ್ಯಕ್ಟಿವ್ ಆಗಿದ್ದಾರೆ, ಡಾಟಾ ಯಾವಾಗ ಲಾಸ್ಟಾಗಿ ರಿಜಿಸ್ಟರ್ ಆಗಿದೆ,
ಆರ್ಡರ್ಸ್ ಎಷ್ಟು ಬಂದಿದ್ದಾವೆ, ಟೋಟಲ್ ಸ್ಪೆಂಡ್ ಎಷ್ಟಾಗಿದೆ, ಆವ್ರೇಜ್ ವ್ಯೂ ಎಷ್ಟಿದೆ, ಕಂಟ್ರಿ ಎಲ್ಲಿಂದ, ಸಿಟಿ, ರೀಜನ್, ಪೋಸ್ಟಲ್ ಕೋಡ್. ಸೊ ಇದೆಲ್ಲ ಕೂಡ ಇರುತ್ತೆ, ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಸೊ ಆಲ್ ಕಸ್ಟಮರ್ಸ್ ಇರುತ್ತೆ, ಸಿಂಗಲ್ ಕಸ್ಟಮರ್ಸ್, ಇಫ್ ಇನ್ ಕೇಸ್ ಸರ್ಚ್ ಮಾಡ್ತೀರಾ ಅಂತ ಅಂದರೆ ಸೊ ಯಾವಾಗಲೂ ಆಲ್ ಕಸ್ಟಮರ್ಸ್ ಅಂತ ಇದ್ರೆ ಬೆಟರ್. ಓಕೆ, ಸೊ ಕಾಮರ್ಸ್ ಅಲ್ಲಿ ಇಷ್ಟು ಆಪ್ಷನ್ ಇರುತ್ತೆ. ಸೊ ನಾವ್ ಡಿಸೈನ್. ಓಕೆ, ಸೊ ಒಂದು ಸೈಟನ್ನು ನಾವು ಕ್ರಿಯೇಟ್ ಮಾಡ್ತೀವಿ ಅಂತ ಅಂದಾಗ ಆ ಸೈಟ್ ತುಂಬ ಚೆನ್ನಾಗಿರಬೇಕು ನೋಡಲಿಕ್ಕೆ, ಎಕ್ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಕಾಮರ್ಸ್ ಅಂತ ಬಂದಾಗ ತುಂಬ ಅಂದರೆ ತುಂಬ ನೋಡಲಿಕ್ಕೆ ಚೆನ್ನಾಗಿರಬೇಕು. ಅಂತಂದರೆ ಸೈಟ್ ಚೆನ್ನಾಗಿದ್ದರೆ ಓಕೆ, ವಿಷುವಲ್ ಟ್ರೀಟ್ ಅನ್ನೋದು ಜನಕ್ಕೆ ಸಿಕ್ಕಿದ್ರೆ ಸೊ ಅದು ಎಲ್ಲೋ ಒಂದು ಕಡೆ ಕನ್ವರ್ಷನ್ ರೇಟ್ ಜಾಸ್ತಿ ಮಾಡೋ ಚಾನ್ಸಸ್ ಹೈ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಸೈಟನ್ನು ನಾವು ಚೆನ್ನಾಗಿ ಇಟ್ಕೋಬೇಕು, ಅಂತಂದರೆ ಚೆನ್ನಾಗಿ ಡಿಸೈನ್ ಮಾಡಿರಬೇಕು. ಸೊ ಚೆನ್ನಾಗಿ ಡಿಸೈನ್ ಮಾಡಬೇಕಂತ ಅಂದಾಗ ನಮಗೆ ಅಫ್ಕೋರ್ಸ್ ನಾನು ಫಸ್ಟ್ ಕ್ಲಾಸಲ್ಲೂ ಹೇಳಿದ್ದೀನಿ, ನಮ್ಮ ಸೈಟನ್ನು ಡಿಫೈನ್ ಮಾಡೋದು ಏನಪ್ಪ ಅಂತಂದರೆ ಒಂದು ಪ್ರಾಪರ್ ಥೀಮ್, ರೈಟ್? ಸೊ ಥೀಮ್ ಅನ್ನೋದು ತುಂಬ ಡಿಫೈನ್ ಮಾಡುತ್ತೆ. ಸೊ ನಾನು ಜಸ್ಟ್ ಹೇಳ್ತೀನಿ ಯಾವ್ಯಾವ ಥೀಮ್ಸ್ ಚೆನ್ನಾಗಿರುತ್ತೆ ಅಂತ. ಸೊ ಫಸ್ಟ್ ಒನ್ ಈಸ್ ಆಸ್ಟ್ರಾ. ಓಕೆ, ಆಸ್ಟ್ರಾ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಬ್ಲಾಕ್ಸಿ. ಓಕೆ, ಸೊ ಬ್ಲಾಕ್ಸಿ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ಟೋರ್ ಫ್ರಂಟ್ ಅನ್ನೋದೊಂದಿದೆ, ರೈಟ್? ಸೊ ಸ್ಟೋರ್ ಫ್ರಂಟ್ ಅನ್ನೋದು ಕೂಡ ಚೆನ್ನಾಗಿರುತ್ತೆ. WP ಓಷನ್ ಅಂತ ಒಂದಿದೆ, ಸೊ ಅದು ಕೂಡ ಚೆನ್ನಾಗಿರುತ್ತೆ. ಸೊ ಇಷ್ಟು ಥೀಮ್ಸ್ಗಳಿರ್ತವೆ, ಇವು ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನು ನಿಮಗೆ ರೆಕಮೆಂಡ್ ಮಾಡೋದು ಐದರ್ ಗೋ ಫಾರ್ ಆಸ್ಟ್ರಾ ಆರ್ ಬ್ಲಾಕ್ಸಿ. ಸೊ ಇನ್ನೊಂದು ಥೀಮ್ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ದ ಥೀಮ್ ನೇಮ್ ಕಾಲ್ಡ್ ವೂಸ್ಟಿಫೈ. ಓಕೆ, ವೂಸ್ಟಿಫೈ ಕಾಮರ್ಸ್ಗಂತಲೇ ಇರೋದು. ಓಕೆ, ಸೊ ವೂಸ್ಟಿಫೈಯನ್ನು ನೀವು ಯೂಸ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಯೂಸ್ ವೂಸ್ಟಿಫೈ, ಆರ್ ಎಲ್ಸ್ ಬ್ಲಾಕ್ಸಿಗೆ ಹೋಗಿ, ಇಲ್ಲ ಆಸ್ಟ್ರಾಗೆ ಹೋಗಿ. ಓಕೆ, ಸೊ ಜಸ್ಟ್ ಲೈಕ್ ನಾನು ಆಸ್ಟ್ರಾ ಕ್ಲಾಸಲ್ಲಿ ಹೇಳಿದ್ದೀನಿ ನಿಮಗೆ ಹೆಂಗೆ ಆಸ್ಟ್ರಾನ ನೋಡ್ಕೋಬೇಕು, ಆ್ಯಂಡ್ ಬ್ಲಾಕ್ಸಿ ಕೂಡ ಹೇಳಿದ್ದೀನಿ. ಸೊ ಬೇಸಿಕಲಿ ನೀವೇನು ಮಾಡಬೇಕಂತಂದರೆ ಅಪಿಯರೆನ್ಸ್ಗೆ ಹೋಗಿ. ಓಕೆ, ಸೊ ಅಪಿಯರೆನ್ಸ್ ಅಂಡರಲ್ಲಿ ಥೀಮ್ಸ್ ಅನ್ನೋ ಆಪ್ಷನ್ ಇರುತ್ತೆ, ಥೀಮ್ಸ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಆ್ಯಡ್ ಥೀಮ್. ಸೊ ಸರ್ಚ್ ಬ್ಲಾಕ್ಸಿ. ಆಸ್ಟ್ರಾ ಮಾಡ್ತೀರಾ ಅಂತಂದರೆ ಆಸ್ಟ್ರಾ ಅಂತ ಸರ್ಚ್ ಮಾಡಿ, ಬ್ಲಾಕ್ಸಿ ಮಾಡ್ತೀರಾ ಅಂದರೆ ಬ್ಲಾಕ್ಸಿ ಅಂತ ಸರ್ಚ್ ಮಾಡಿ. ಓಕೆ, ಸೊ ದೆನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಆ್ಯಕ್ಟಿವೇಟ್ ಮಾಡ್ಕೊಂಡಾದ್ಮೇಲೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬ್ಲಾಕ್ಸಿ ಅನ್ನೋ ಆಪ್ಷನ್ ಕಾಣುತ್ತೆ. ಓಕೆ, ಸೊ ಬ್ಲಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಬ್ಲಾಕ್ಸಿ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಆಪ್ಷನ್ಸ್ಗಳು ಓಪನ್ ಆಗ್ತವೆ ಈ ರೀತಿ: ಹೋಮು, ಸ್ಟಾರ್ಟರ್ ಸೈಟ್ಸ್, ಎಕ್ಸ್ಟೆನ್ಷನ್ಸ್, ರೈಟ್? ಸೊ ಸ್ಟಾರ್ಟರ್ ಸೈಟ್ಸ್ಗೆ ಹೋಗಿ. ಸ್ಟಾರ್ಟರ್ ಸೈಟ್ಸ್ಗೆ ಹೋದಾಗ ನಮಗೆ ಇಲ್ಲಿ ಸಾಕಷ್ಟು ಥೀಮ್ಸ್ಗಳು ಸಿಗ್ತವೆ. ನೆನಪಿರಲಿ, ಈ ಪ್ರೋ ಅನ್ನೋದಿರೋದೆಲ್ಲ ನೀವು ಅಮೌಂಟ್ ಕೊಡಬೇಕಾಗುತ್ತೆ. ಬಟ್ ಬ್ಲಾಕ್ಸಿಯಲ್ಲಿ ಫ್ರೀ ವರ್ಷನ್ಸ್ ಕೂಡ ತುಂಬ ಚೆನ್ನಾಗಿರ್ತವೆ, ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ನೀವು ಜಸ್ಟ್ ಹಿಂಗೆ ನೋಡ್ಕೊತ ಹೋದರೆ ನಮಗೆ ಕಾಮರ್ಸ್ ಥೀಮ್ಸ್ಗಳು ತುಂಬ ಚೆನ್ನಾಗಿರೋ ಸಿಗ್ತವೆ. ಆರ್ ಎಲ್ಸ್ ಆಲ್ ಕ್ಯಾಟಗರೀಸ್ ಮೇಲೆ ಕ್ಲಿಕ್ ಮಾಡಿ, ಕಾಮರ್ಸ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ಕಾಮರ್ಸಿನ ಥೀಮ್ಸ್ಗಳು ಮಾತ್ರ ಏನಾಗುತ್ತೆ, ಅನ್ಲಾಕ್ ಆಗುತ್ತೆ. ಮೂರು ಕೂಡ ಪ್ರೋ 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 ಪ್ರೋ. ಬಟ್ ಇದು ಫ್ರೀ, ಇದು ಫ್ರೀ. ಓಕೆ, ಅಂತಂದರೆ ಇದು ಗ್ಯಾಜೆಟ್ ಸೈಟ್, ಇದು ಬಾರ್ಬರ್ ಶಾಪ್, ಆ್ಯಂಡ್ ಇದು ಫ್ರೀ, ಇದು ಫ್ರೀ. ಅಂತಂದರೆ ಬೇಸಿಕಲಿ ನಿಮಗೆ ಈ ಸೈಟ್ ಹೆಂಗೆ ಕಾಣುತ್ತೆ ಅಂತ ನೋಡಬೇಕು ಅಂತಂದರೆ ಇಲ್ಲಿ ಪ್ರಿವ್ಯೂ ಆಪ್ಷನ್ ಇರುತ್ತೆ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಕಾಮರ್ಸ್ ಸೈಟ್ ಹೆಂಗೆ ಕಾಣುತ್ತೆ ಅನ್ನೋದು ಇಲ್ಲಿರುತ್ತೆ. ಓಕೆ, ಪ್ರತಿ ಸೈಟಿಗೂ, ಪ್ರತಿ ಒಂದು ಥೀಮ್ಗೂ ಪ್ರಿವ್ಯೂ ಅಂತ ಇರುತ್ತೆ, ರಿವ್ಯೂ ಅಂತ ಇರುತ್ತೆ. ಓಕೆ, ಜಸ್ಟ್ ನೀವು ನೋಡಬೇಕಾಗುತ್ತೆ ಹೆಂಗಿದೆ ಅಂತ. ಓಕೆ, ಆ್ಯಂಡ್ ಸೊ ಯಾವುದಾದ್ರು ಫ್ರೀ ಥೀಮ್ಸ್ ಇದ್ದಾವೆ ಅವನ್ನೆಲ್ಲ ನೀವು ಚೆಕ್ ಮಾಡ್ಕೋಬೋದು. ಇದು ಫ್ರೀ ಥೀಮ್, ಪ್ರಿವ್ಯೂ. ಇದಕ್ಕಿನ್ನ ಇನ್ನೇನು ಬೇಕು ನಮಗೆ? ಏನೂ ಮಾಡ್ತಿಲ್ಲ ನಾವು,
ಜಸ್ಟ್ ಒಂದು ಥೀಮ್ ಎಲ್ಲವುದು ಚೇಂಜ್ ಮಾಡೋದು, ರೈಟ್. ಸೊ ನಾನಿಲ್ಲಿ ತೋರಿಸ್ತೀನಿ ನಿಮ್ಗೆ ಹೆಂಗಿರುತ್ತೆ ಅಂತ. ಸೊ ನಾನು ಆಲ್ರೆಡಿ ಒಂದು ಥೀಮ್ ಅಪ್ಲೈ ಮಾಡಿದ್ದೀನಿ. ಸೊ ಇವಾಗ ನನ್ನ ಸೈಟ್ ಹೆಂಗೆ ಕಾಣ್ತಿದೆ ಅಂದರೆ ಹಿಂಗೆ ಕಾಣ್ತಿದೆ. ಓಕೆ, ಅಂತಂದರೆ ಬೇಸಿಕಲಿ ನೀವು ಯಾವ ಕೈಂಡ್ ಆಫ್ ಥೀಮ್ಸನ್ನು ಆ್ಯಡ್ ಮಾಡಿರ್ತೀರಾ ಅದ್ರ ಬೇಸ್ ಮೇಲೆ ಇಲ್ಲಿರುತ್ತೆ. ಸೊ ಥೀಮಲ್ಲಿ ಕೆಲವೊಂದು ಸತಿ ಸ್ಟೋರ್ ಅಂತ ಇರೋದಿಲ್ಲ, ಪ್ರಾಡಕ್ಟ್ಸ್ ಅಂತ ಇರುತ್ತೆ. ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ನನ್ನ ಪ್ರಾಡಕ್ಟ್ ಸ್ಟೋರ್. ಸೊ ನಾನು ಆ್ಯಡ್ ಮಾಡಿರುವಂಥ ಪ್ರಾಡಕ್ಟ್ ಇಮೇಜಸ್. ಸೊ ಎಷ್ಟು ಪ್ರಾಡಕ್ಟ್ಸ್ ಆ್ಯಡ್ ಮಾಡಿದ್ದೀವಿ ಅಷ್ಟೆಲ್ಲ ಪ್ರಾಡಕ್ಟ್ಸ್ಗಳು ಕೂಡ ಇಲ್ಲಿರ್ತವೆ. ಸೊ ಬೈ ಡಿಫಾಲ್ಟಾಗಿ ಕೆಲವು ಪ್ರಾಡಕ್ಟ್ಸ್ಗಳು ಡೆಮೋ ಪ್ರಾಡಕ್ಟ್ಸ್ ಅಂತಂದರೆ ಆ ಥೀಮ್ ಜೊತೆಗೇ ನಮಗೆ ಕೆಲವು ಡೆಮೋ ಪ್ರಾಡಕ್ಟ್ಸ್ಗಳು ಬಂದಿರ್ತವೆ. ಸೊ ಇವೆಲ್ಲ ಡೆಮೋ ಪ್ರಾಡಕ್ಟ್ಸ್. ಓಕೆ, ಸೊ ಈ ಡೆಮೋ ಪ್ರಾಡಕ್ಟ್ಸ್ಗಳನ್ನು ನೀವು ಹೇಗೆ ಡಿಲೀಟ್ ಮಾಡಬೇಕು ಅಂತಂದರೆ ಜಸ್ಟ್ ನೀವು ನಿಮ್ಮ ವರ್ಡ್ಪ್ರೆಸ್ ಡ್ಯಾಶ್ಬೋರ್ಡಿಗೆ ಹೋಗಿ, ವರ್ಡ್ಪ್ರೆಸ್ ಡ್ಯಾಶ್ಬೋರ್ಡಿಗೆ ಹೋದಾಗ ಪ್ರಾಡಕ್ಟ್ಸ್ ಅಂಡರಲ್ಲಿ ಆಲ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಆಲ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಆ್ಯಡ್ ಮಾಡಿರೋ ಪ್ರಾಡಕ್ಟ್ಸ್ ಜೊತೆಗೆ ಡೆಮೋ ಪ್ರಾಡಕ್ಟ್ಸ್ಗಳು ಕೂಡ ಇರ್ತವೆ. ಸೊ ಆ ಡೆಮೋ ಪ್ರಾಡಕ್ಟ್ಸ್ಗಳನ್ನೆಲ್ಲ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಲ್ಕ್ ಆಪ್ಷನ್ನಲ್ಲಿ ಮೂವ್ ಟು ಟ್ರ್ಯಾಶ್ ಮೇಲೆ ಕ್ಲಿಕ್ ಮಾಡಿ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಆ ಡೆಮೋ ಪ್ರಾಡಕ್ಟ್ಸ್ಗಳು ಡಿಲೀಟ್ ಆಗ್ತವೆ. ಓಕೆ, ಬಟ್ ಆ್ಯಸ್ ಆಫ್ ನಾವು ನಾನು ಡಿಲೀಟ್ ಮಾಡೋದಿಲ್ಲ, ಬಿಕಾಸ್ ತುಂಬ ಕಡಿಮೆ ಪ್ರಾಡಕ್ಟ್ಸ್ ನಾವು ಆ್ಯಡ್ ಮಾಡಿರೋದ್ರಿಂದ ಸೈಟ್ ಪ್ರಾಪರಾಗಿ ಕಸ್ಟಮೈಸ್ ಆಗಿದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಡೆಮೋ ಪ್ರಾಡಕ್ಟ್ಸ್ನ ಹಾಗೆ ಇಡ್ತೀನಿ. ಬಟ್ ನೀವು ಅಂತ ಬಂದಾಗ ಅಟ್ಲೀಸ್ಟ್ ಡೆಫಿನೆಟ್ಲಿ ಒಂದು 20 ಪ್ರಾಡಕ್ಟ್ಸ್ ಅಂತೂ ಇದ್ದೇ ಇರ್ತವೆ ಒಂದು ಇ-ಕಾಮರ್ಸ್ ಸೈಟ್ ಅಂತ ಅಂದಾಗ. ಸೊ ಅವಾಗ ನೀವು ಡೆಮೋ ಪ್ರಾಡಕ್ಟ್ಸ್ಗಳನ್ನು ಇಡಬಾರ್ದು. ಓಕೆ, ಸೊ ನಾವು ಇದೇನು ಥೀಮ್ ಪ್ರಿವ್ಯೂ. ಸೊ ನಾನು ಓಪನ್ ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ. ಬಟ್ ಇಲ್ಲಿ ನಾನು ನನ್ನ ಸೈಟನ್ನು ನೋಡಿದ್ರೆ ವಿಸಿಟ್ ಸೈಟ್. ಸೊ ಈ ರೀತಿ ನನ್ನ ಸೈಟ್ ಕಾಣ್ತಿದೆ. ಓಕೆ, ಸೊ ಫ್ರೀ ಶಿಪ್ಪಿಂಗ್, 100% ಮನಿ ಬ್ಯಾಕ್ ಗ್ಯಾರಂಟಿ, ಇದು ಯಾವುದೂ ನಾನು ಹಾಕಿಲ್ಲ, ಬೈ ಡಿಫಾಲ್ಟಾಗಿ ಥೀಮಲ್ಲೇ ಬಂದಿದೆ. ಓಕೆ, ಸೊ ನಾವು ಪ್ರತಿಯೊಂದು ಸೈಟನ್ನು ನಾವು ಎಡಿಟ್ ಮಾಡಬೇಕು ಅಂತಂದರೆ ನಮಗೆ ಮ್ಯಾಂಡೇಟ್ರಿ ಪ್ಲಗಿನ್ ಒಂದು ಬೇಕಿರುತ್ತೆ. ಆ ಪ್ಲಗಿನ್ನೇ ಎಲಿಮೆಂಟರ್. ಓಕೆ, ಸೊ ಎಲಿಮೆಂಟರ್ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲಿಮೆಂಟರನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ನೀವು. ಎಲಿಮೆಂಟರನ್ನು ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ನಮಗೆ ಇನ್ನೊಂದು ಪ್ಲಗ್ ಇರುತ್ತೆ, ದ ಪ್ಲಗಿನ್ ನೇಮ್ ಕಾಲ್ಡ್ ಶಾಪ್ ಬಿಲ್ಡರ್. ಇದನ್ನು ಕೂಡ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಏನಕ್ಕೆ ಅಂತ ನಾನು ಹೇಳ್ತೀನಿ. ಶಾಪ್ ಬಿಲ್ಡರ್. ಓಕೆ, ಸೊ ಈ ಎರಡು ಪ್ಲಗಿನನ್ನು ಅಟ್ ಎನಿ ಕಾಸ್ಟ್ ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ, ಶಾಪ್ ಬಿಲ್ಡರ್ ಮತ್ತು ಎಲಿಮೆಂಟರ್. ಓಕೆ, ಸೊ ಒನ್ಸ್ ಇಟ್ಸ್ ಡನ್, ಎರಡೂ ನಾವು ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ನಂದು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಬಟ್ ನಾನು ನಿಮಗೆ ತೋರಿಸ್ತೀನಿ ಶಾಪ್ ಬಿಲ್ಡರ್ ಹೆಂಗಿರುತ್ತೆ, ಪ್ಲಗಿನ್ ಯಾವ ರೀತಿ ಇರುತ್ತೆ ಅಂತ. ಓಕೆ, ಸೊ ಪ್ಲಗಿನ್, ಆ್ಯಡ್ ಪ್ಲಗಿನ್. ಸೊ ದೆನ್ ಸರ್ಚ್ ಮಾಡಿ ಶಾಪ್ ಬಿಲ್ಡರ್. ಸೊ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮ್ಗೆ ಇಲ್ಲಿ ಒಂದು ಆಪ್ಷನ್ ಇರುತ್ತೆ, ಮ್ಯಾಜಿಕಲ್ ಶಾಪ್ ಬಿಲ್ಡರ್. ಸೊ ಇದನ್ನು ನೀವೇನು ಮಾಡಬೇಕು, ಇನ್ಸ್ಟಾಲ್ ಮಾಡಿಕೊಂಡು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಸೊ ನಂದು ಆಲ್ರೆಡಿ ಇನ್ಸ್ಟಾಲ್ ಆಗಿ ಆ್ಯಕ್ಟಿವೇಟ್ ಆಗಿದೆ. ಸೊ ಅದಕ್ಕೋಸ್ಕರ ಸೊ ಇಲ್ಲಿ ಆಪ್ಷನ್ ಇದೆ ನೋಡಿ, ಮ್ಯಾಜಿಕಲ್ ಶಾಪ್ ಬಿಲ್ಡರ್. ಓಕೆ, ಸೊ ಟೆಂಪ್ಲೇಟ್ಸ್ಗಳಿರ್ತವೆ. ಟೆಂಪ್ಲೇಟ್ಸ್ಗಳನ್ನ ಏನಾದರೂ ನೀವು ಕ್ರಿಯೇಟ್ ಮಾಡ್ಕೋತೀರಾ ಅಂತಂದರೆ ಯು ಕ್ಯಾನ್ ಕ್ರಿಯೇಟ್ ಲೈಕ್ ಶಾಪ್ ಆರ್ಕೈವ್ ಬೇಕಾ, ಸಿಂಗಲ್ ಪ್ರಾಡಕ್ಟ್ ಬೇಕಾ, ಚೆಕ್ಔಟ್, ಕಾರ್ಟ್, ಮೈ ಅಕೌಂಟ್, ಎಂಟಿ ಕಾರ್ಟ್. ಸೊ ಇದೆಲ್ಲ ಆಪ್ಷನ್ಸ್ ಇರುತ್ತೆ. ಇಫ್ ಇನ್ ಕೇಸ್ ಟೆಂಪ್ಲೇಟ್ ನೀವು ಕ್ರಿಯೇಟ್ ಮಾಡ್ತೀರಾ ಅಂತ ಅಂದರೆ ಸೊ ಸೆಟ್ಟಿಂಗ್ಸ್ ಆಪ್ಷನ್ ಇರುತ್ತೆ. ಸೊ ಇಲ್ಲಿ ನಾವು ಏನು ಮಾಡೋ ನೆಸೆಸಿಟಿ ಎಂಥದ್ದು ಇರೋದಿಲ್ಲ, ಜಸ್ಟ್ ಇನ್ಸ್ಟಾಲ್ ಮಾಡ್ಕೊಂಡು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಅಷ್ಟೇ, ಮುಗಿದೋಯ್ತು. ಓಕೆ, ಸೊ ನಾವು ಪೇಜಸನ್ನು ನಾವು ಎಡಿಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಪೇಜಸ್, ಸೊ ಯಾವ ಪೇಜನ್ನು ನೀವು ಫಸ್ಟ್ ಎಡಿಟ್ ಮಾಡ್ತೀರಾ. ಸೊ ಫಸ್ಟ್ ನಾವು ಹೋಗೋದು ಎಲ್ಲಿಂದ, ಹೋಮ್ ಪೇಜ್, ರೈಟ್.
ಸೊ ನಮ್ಮ ಹೋಮ್ ಪೇಜ್ ಯಾವುದು, ವ್ಯೂ ಮೇಲೆ ಕ್ಲಿಕ್ ಮಾಡಿ. ದಿಸ್ ವಿಲ್ ಬಿ ಅವರ್ ಹೋಮ್ ಪೇಜ್. ಓಕೆ, ಸೊ ಇದು ನಮ್ಮ ಹೋಮ್ ಪೇಜ್ ಆಗಿರುತ್ತೆ. ಓಕೆ, ಸೊ ಈ ಪೇಜನ್ನು ನಾನು ಎಡಿಟ್ ಮಾಡಬೇಕು. ಎಡಿಟ್ ಮಾಡಬೇಕಂತಂದರೆ ಇಲ್ಲಿ ಆಪ್ಷನ್ ಇರುತ್ತೆ, ಎಡಿಟ್ ವಿತ್ ಎಲಿಮೆಂಟರ್, ರೈಟ್? ಅಥವಾ ನೀವು ಪೇಜಸ್ ಆಪ್ಷನ್ಸ್ಗೆ ಹೋದರೆ ಅಲ್ಲೂ ಕೂಡ ಎಡಿಟ್ ವಿತ್ ಎಲಿಮೆಂಟರ್ ಆಪ್ಷನ್ ಇರುತ್ತೆ. ಸೊ ಐ ವಿಲ್ ಶೋ ಯು. ಗೋ ಟು ಡ್ಯಾಶ್ಬೋರ್ಡ್, pages, right? So home page. Okay, pages, all pages, home page, and then ಇಲ್ಲಿ edit with elementor option ಇರುತ್ತೆ. edit with elementor ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ವಿತ್ ಎಲಿಮೆಂಟರ್ ಮೇಲೆ ಕ್ಲಿಕ್ ಮಾಡಿದಾಗ ನೀವೇನು ಮಾಡ್ತೀರಾ, ಆ್ಯಸ್ ಯೂಶ್ವಲ್ ಎಲಿಮೆಂಟರ್ ಡ್ಯಾಶ್ಬೋರ್ಡಿಗೆ ಹೋಗ್ತೀರಾ. ಓಕೆ, ಸೊ ಹೋದಾಗ ನೀವು ಏನು ಎಡಿಟ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಅದನ್ನೆಲ್ಲದನ್ನು ಕೂಡ ಎಡಿಟ್ ಮಾಡ್ಕೊಳ್ಳಿ, ರೈಟ್? ಸಿ ಇಲ್ಲಿ ಈ ಇಮೇಜನ್ನು ಚೇಂಜ್ ಮಾಡ್ತೀರಾ ಅಂತ ಅಂದರೆ ಚೇಂಜ್ ಮಾಡ್ಕೊಳ್ಳಿ. ಬೈ ನೌ ಆಪ್ಷನ್ ಇರುತ್ತೆ, ವಾಚ್ ವಿಡಿಯೋ ಇರುತ್ತೆ, ನಿಮ್ಗೇನು ಬೇಕು ಅದನ್ನ ಇಟ್ಕೊಳ್ಳಿ, ಬೇಡ್ದಿಲ್ಲದನ್ನು ಡಿಲೀಟ್ ಮಾಡ್ತಾ ಹೋಗಿ. ಸೊ ಫ್ರೀ ಶಿಪ್ಪಿಂಗ್ ಏನೇನು ಎಡಿಟ್ ಮಾಡ್ತೀರಾ ಜಸ್ಟ್ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಆಪ್ಷನ್ಸ್ಗಳು ಓಪನ್ ಆಗ್ತವೆ. ಓಕೆ, ಸೊ ಆಫ್ಟರ್ ದಟ್ ಈ ಆಪ್ಷನ್ ಕೂಡ ಇರುತ್ತೆ. ಸಿ ಇಲ್ಲಿ ಕ್ಲಿಕ್ಕಬಲ್ ಇದೆ ಅಂತ ಅಂದರೆ ಲೈಕ್ ಇವ್ಯಾವ ಪ್ರಾಡಕ್ಟ್ ಅಲ್ಲ, ಬಟ್ ಕ್ಲಿಕ್ ಮಾಡಿದ್ರೆ ಪ್ರಾಡಕ್ಟ್ ಗ್ಯಾಲರೀಸ್ಗೆ ನಾವು ಹೋಗ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಐ ಶೋ ಯು. ಇಟ್ಸ್ ಜಸ್ಟ್ ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ನಾನು ಮಿಂತ್ರಾ ಓಪನ್ ಮಾಡ್ತೀನಿ. ಓಕೆ, ಮಿಂತ್ರಾ ಸೈಟ್, mintra.com. ಓಕೆ, ಸೊ ಇಲ್ಲಿ ನೀವು ನೋಡಿದಾಗ ಇವೆಲ್ಲ ಏನು ಬ್ಯಾನರ್ಸ್ ಥರ, ರೈಟ್? ಸೊ ಇಲ್ಲಿ ನಾನು ಕ್ಲಿಕ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ಈ ಬ್ಯಾನರ್ ಮೇಲೆ ನಾನು ಕ್ಲಿಕ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಎಲ್ಲಿಗೆ ಹೋಗ್ತೀವಿ, ಸ್ಲಿಪ್ಪರ್ ಕ್ಯಾಟಗರೀಸ್ಗೆ ಹೋಗ್ತೀವಿ. ಸಿ, ರೈಟ್? ಸೊ ಅದೇ ರೀತಿ ಇಲ್ಲೂ ಕೂಡ. ಓಕೆ, ಸೊ ಇಫ್ ಇನ್ ಕೇಸ್ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡ್ರೋನ್ಸ್ ಅಂತ ಯಾವುದಾದ್ರೂ ಒಂದು ಕ್ಯಾಟಗರಿ ಇದ್ದರೆ ನಾನು ಅಲ್ಲಿಗೆ ಹೋಗ್ತೀನಿ. ಓಕೆ, ಸೊ ಗೇಮಿಂಗ್. ಸೊ ನಾನೇನು ಮಾಡ್ತೀನಿ, ಇಫ್ ಇನ್ ಕೇಸ್ ಇಲ್ಲಿ ನಾರ್ಮಲಾಗಿ ಯಾವುದು ಇಲ್ಲಿ ಕೊಟ್ಟಿಲ್ಲ ಅಂತ ಅಂದರೆ ಜಸ್ಟ್ ನೀವೇನು ಮಾಡಿ, ಕ್ಲಿಕ್ ಮಾಡಿ ಅಂತಂದರೆ ಏನು ಎಡಿಟ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಕಂಟೈನರನ್ನು ಕ್ಲಿಕ್ ಮಾಡಿ. ಸೊ ಆರ್ ಎಲ್ಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಸೊ ಆರ್ ಎಲ್ಸ್ ಲೆಟ್ ಮಿ ಗೋ ಫಾರ್ ವೇಟ್ ಸ್ಟೈಲ್. there will be option called additional options. Now no, so drone, yeah, see ಇಮೇಜಸ್ಗೆ ಲಿಂಕ್ ಕೊಟ್ಟಿಲ್ಲ, ಬಟ್ ಇಲ್ಲಿ ಡ್ರೋನ್ಸ್ ಅನ್ನೋ ಟೆಕ್ಸ್ಟ್ ಇದೆ, ರೈಟ್? ಸೊ ಆ ಡ್ರೋನ್ಸ್ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಅಥವಾ ಈ 28 ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಥವಾ ಈ ಡ್ರೋನ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಲಿಂಕ್ ಅನ್ನೋ ಆಪ್ಷನ್ ಇರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಇವಾಗ ನನ್ನ ಸೈಟ್ಗೆ ಹೋಗಿ, ಸೊ ಲೆಟ್ ಮಿ ಗೋ ಫಾರ್ ಐ ಗೋ ಫಾರ್ ಪ್ರಾಡಕ್ಟ್ ಪೇಜ್ ಆ್ಯಂಡ್ ಅಲ್ಲೆಲ್ಲಾದರೂ ಡ್ರೋನ್ ಅನ್ನೋದಿದ್ದರೆ ಸೊ ನಾನು ಚೂಸ್ ಮಾಡ್ಕೋತೀನಿ. ಸಿ ಫಾರ್ ಎಕ್ಸಾಂಪಲ್ ಇದು ನಾನೇನು ಮಾಡ್ತೀನಿ, ಪರ್ಟಿಕ್ಯುಲರ್ ಪ್ರಾಡಕ್ಟ್ ಲಿಂಕನ್ನು ಕಾಪಿ ಮಾಡ್ತೀನಿ ಆ್ಯಂಡ್ ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಸೊ ದೆನ್ ಪಬ್ಲಿಷ್ ಮಾಡ್ತೀನಿ. ಓಕೆ, ಸೊ ಪಬ್ಲಿಷ್ ಮಾಡಿದಾಗ ಇಲ್ಲಿ ಪ್ರಿವ್ಯೂ ಚೇಂಜಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ, ರೈಟ್? ಸೊ ನಾನು ಡ್ರೋನ್ ಮೇಲೆ ಕ್ಲಿಕ್ ಮಾಡಿದೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಾನು ಎಲ್ಲಿಗೆ ಹೋಗ್ತೀನಿ, ಆ ಪ್ರಾಡಕ್ಟ್ ಪೇಜಿಗೆ ಹೋಗ್ತೀನಿ. ಓಕೆ, ಸೊ ಈ ರೀತಿ ನೀವು ಲೈಕ್ ಬ್ಯಾನರ್ ಥರ ಈ ಬ್ಯಾನರ್ಗೆ ಏನಾದರೂ ನೀವು ಲಿಂಕ್ಸ್ಗಳನ್ನು ಕೊಡ್ತೀರಾ ಅಂತಂದರೆ ನೀವು ಕೊಡ್ಬೋದು. ಓಕೆ, ಸೊ ಅದಾದಮೇಲೆ ಇಲ್ಲಿ ಆಪ್ಷನ್ಸ್ಗಳಿರ್ತವೆ. ಸೊ ಜಸ್ಟ್ ಕ್ಲಿಕ್ ಮಾಡಿ ಎಡಿಟ್ ಕಂಟೈನರ್ ಆರ್ ಹೆಡಿಂಗ್, ರೈಟ್? ಸೊ ಇಫ್ ಇನ್ ಕೇಸ್ ಬೇರೆ ಏನಾದರೂ ಪ್ರಾಡಕ್ಟ್ಸ್ಗಳನ್ನೇನಾದರೂ ನೀವು ಡಿಸ್ಪ್ಲೇ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಡಿಸ್ಪ್ಲೇ ಲೈಕ್ ಕಂಟೈನರ್ ಮೇಲೆ ಕ್ಲಿಕ್ ಮಾಡಿ, ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಬ್ಯಾಕ್ಗ್ರೌಂಡ್ ಕಲರ್ ಏನಿದೆ ಬ್ಲೂ ತೊಗೊಂಡಿದ್ದಾರೆ. ಸೊ ನಿಮಗೆ ಬೇಕು ಅಂತಂದರೆ ನೀವು ಯಾವುದಾದ್ರೂ ಇಮೇಜಸನ್ನು ತೊಗೋಬೋದು.
and I don't want color. Background type, image resolution, and the position, let me go for center. Right, so basically ಇಮೇಜಸ್ಗಳನ್ನು ನೀವು ತಗೊಳ್ತೀರಾ ಅಂತಂದರೆ ಯು ಕ್ಯಾನ್ ಟೇಕ್ ಇಮೇಜಸ್. ಅಟ್ಯಾಚ್ಮೆಂಟ್ಸ್, ರಿಪೀಟ್, ಡಿಸ್ಪ್ಲೇ ಸೈಜ್, ಕವರ್, ಸಿ ಈ ರೀತಿ. ಸೊ ಫಾರ್ ಎಕ್ಸಾಂಪಲ್ ಟಿ ಶರ್ಟ್ಸ್, ಬೈ ನಾವ್ ಟಿ ಶರ್ಟ್ಸ್. ಸೊ ಈ ರೀತಿ ಏನಾದರೂ ಕೊಟ್ಟಾಗ ಸಿ ಇಲ್ಲಿ ನಮಗೆ ಲಿಂಕ್ ಆಪ್ಷನ್ ಅಗೇನ್ ಇರುತ್ತೆ, ಜಸ್ಟ್ ಲೈಕ್ ಮಿಂತ್ರಾ ಥರ ಈ ರೀತಿ ವರ್ಕ್ ಆಗುತ್ತೆ. ಸೊ ಜಸ್ಟ್ ಲೈಕ್ ದಿಸ್. ಓಕೆ, ಸೊ ನೀವು ಅದೇ ರೀತಿ ಇಲ್ಲಿ ಕೂಡ ಎಡಿಟ್ ಮಾಡ್ಕೋಬಹುದು. ಸೊ ಸಿಂಪಲ್, ಎಲ್ಲಾನು ವರ್ಕ್ ಆಗೋದು ಯಾವುದ್ರ ಮೇಲೆ, ಲಿಂಕ್ ಬೇಸ್ ಮೇಲೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಲಿಂಕ್ ಒಂದು ಟಿ ಶರ್ಟ್ದೇನೋ ಲಿಂಕ್ ಕೊಡ್ತೀನಿ ಅಂತ ಅಂದ್ಕೊಳ್ಳಿ, ಲಿಂಕ್ ಕೊಡ್ಬೋದು. ಅದಾದಮೇಲೆ ಇಲ್ಲೊಂದು ಬ್ಯಾನರ್ ಇದೆ. ಓಕೆ, ಸೊ ಬ್ಯಾನರನ್ನು ಎಡಿಟ್ ಮಾಡ್ಕೋತೀರಾ ಅಂತಂದರೆ ಮಾಡ್ಕೋಬೋದು. ರೈಟ್, ಸೊ ಜಸ್ಟ್ ಲೈಕ್ ನಿಮಗೆ ಹೆಂಗೆ ನಿಮ್ಮ ಕ್ಲೈಂಟ್ ಏನ್ರ ಮೇಲೆ ಎಷ್ಟು ಮಟ್ಟಿಗೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದ್ರ ಬೇಸ್ ಮೇಲೆ ನೀವು ತೊಗೊಳ್ಬೇಕಾಗುತ್ತೆ ಅಷ್ಟೇ. ಸೊ ಫೀಚರ್ ಪ್ರಾಡಕ್ಟ್ಸ್, ರೈಟ್. ಸೊ ಫೀಚರ್ ಪ್ರಾಡಕ್ಟ್ಸ್ ಅನ್ನೋದು, ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮೀ ಇಲ್ಲಿ ನಮಗೆ ಪ್ರಾಡಕ್ಟ್ಸ್ಗಳಿದ್ದಾವೆ. ಓಕೆ, ಸೊ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮಗೆ ಇಲ್ಲಿ ಕೆಲವು ಆಪ್ಷನ್ಸ್ಗಳು ಲೈಕ್ ಬ್ಲಾಗ್ಸ್ ಏನಾದರೂ ಬರೆದಿದ್ರೆ, ನಿಮ್ಮ ಸೈಟಲ್ಲಿ ಬ್ಲಾಗ್ಸ್ ಏನಾದರೂ ಬರೆದಿದ್ರೆ ಅದಕ್ಕೆ ರೀಡೈರೆಕ್ಟ್ ಮಾಡ್ತೀರಾ ಅಂತಂದರೆ ಇಲ್ಲಿ ಬ್ಲಾಗ್ಸ್ ಆಪ್ಷನ್ ಕೂಡ ಇದೆ. ಇಫ್ ಇನ್ ಕೇಸ್ ನೀವು ರಿಮೂವ್ ಮಾಡ್ತೀರಾ ಅಂತಂದರೆ ರಿಮೂವ್ ಮಾಡಿ. ಬಟ್ ಆ್ಯಸ್ ಆಫ್ ನಾವ್, ಸೊ ವಾಟ್ ಐ ವಿಲ್ ಡೂ ಈಸ್, ನನಗೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಗೈನ್ ಕಂಟೈನರನ್ನು ತೊಗೊಳ್ತೀನಿ ನಾನು. ಸೊ ನಾನು ನಿಮಗೆ ಒಂದು ಪ್ಲಗಿನನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳಿದೆ, ಲೈಕ್ ಶಾಪ್ ಬಿಲ್ಡರ್. ಓಕೆ, ಸೊ ಆ ಶಾಪ್ ಬಿಲ್ಡರ್ ನಮಗೆ ಎಲ್ಲಿ ಆ್ಯಕ್ಟಿವೇಟ್ ಆಗಿರುತ್ತೆ ಅಂತಂದರೆ ಎಲಿಮೆಂಟರಲ್ಲಿ ಆ್ಯಕ್ಟಿವೇಟ್ ಆಗಿರುತ್ತೆ. ಸೊ ಜಸ್ಟ್ ನೀವು ಈ ಆ್ಯಡ್ ಎಲಿಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ, ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮಗೆ ಸಾಕಷ್ಟು ಆಪ್ಷನ್ಸ್ಗಳು ಅನ್ಲಾಕ್ ಆಗ್ತವೆ, ಲೈಕ್ ಪ್ರಾಡಕ್ಟ್ಸ್ ಇಂದು. ಸೊ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು MPD ಪ್ರಾಡಕ್ಟ್ಸ್ ಗ್ರಿಡ್, MPD ಪ್ರಾಡಕ್ಟ್ಸ್ ಲಿಸ್ಟ್, MPD ಶಾಪ್ ಪ್ರಾಡಕ್ಟ್ ಸ್ಲೈಡರ್. ಸೊ ಜಸ್ಟ್ ನೀವು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದ್ರೆ ಸೆಲೆಕ್ಟ್ ಫಾರ್ ಡಿಸ್ಪ್ಲೇ ಸ್ಲೈಡರ್ ಅಂತಂದರೆ ನಾನು ಇಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸ್ಲೈಡರ್ ಕಂಟೆಂಟ್, ಸೊ ಲೆಟ್ ಮೀ ಪ್ರಾಡಕ್ಟ್ ಸೆಟ್ಟಿಂಗ್ಸ್, animation 1, so add item, right. ಸಿ ಆ್ಯಡ್ ಐಟಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಐಟಮ್ ಏನು ಬಂತು ಹೇಳಿ ಹೋಗು ಕಾರಣ ಬುಕ್ PDF. ಸಿ ರೈಟ್. ಸೊ ಈ ರೀತಿ ಪ್ರಾಡಕ್ಟ್ಸನ್ನು ನೀವೇನಾದರೂ ಡಿಸ್ಪ್ಲೇ ಮಾಡ್ತೀರಾ ಅಂತಂದರೆ ಇದೆಲ್ಲದಕ್ಕೂ ನಮಗೆ ಹೆಲ್ಪ್ ಆಗೋದು ಯಾವುದು, ಶಾಪ್ ಬಿಲ್ಡರ್. ಓಕೆ, ಸೊ ಪ್ರಾಡಕ್ಟ್ ಇಮೇಜ್ ಪೊಸಿಷನ್ ಇದೆಲ್ಲದು ಕೂಡ ಇರುತ್ತೆ. ಆ್ಯಂಡ್ ನನಗಿದು ಬೇಡ ಅಂತಂದರೆ ಯು ಕ್ಯಾನ್ ರಿಮೂವ್. ನನಗಿದು ಬೇಡ, ಸೊ ನಾನು ಡಿಲೀಟ್ ಮಾಡ್ತೀನಿ ಅಂತಂದರೆ ಡಿಲೀಟ್ ಮಾಡ್ಕೊಳ್ಳಿ. ಸೊ ಅಗೇನ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಆ್ಯಂಡ್ ಕಂಟೈನರ್, ಆ್ಯಡ್ ಎಲಿಮೆಂಟ್, ಜಸ್ಟ್ ಗೋ ಥ್ರೂ ಮಾಡಿ ಏನೆಲ್ಲ ನಮಗೆ ಆಪ್ಷನ್ಸ್ಗಳು ಬರ್ತವೆ. ಓಕೆ, ಸೊ MPD ಪ್ರಾಡಕ್ಟ್ಸ್ ಲಿಸ್ಟ್, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀರಾ ಅಂತಂದರೆ ಲಿಸ್ಟ್ ಬರ್ತವೆ. ಸಿ ಲಿಸ್ಟ್, ರೈಟ್. ಸೊ ನಾನು ಕಂಟೈನರನ್ನು ಕೆಳಗಡೆ ಇರೋದನ್ನ ತೊಗೊಂಡಿದ್ಕೆ ಅಂತಂದರೆ ಲೈಕ್ ಕೆಳಗೆ ಆ್ಯರೋ ಮಾರ್ಕ್ ಇರೋದನ್ನು ತೊಗೊಂಡಿದ್ಕೆ ನನಗೆ ಪೊಸಿಷನ್ ಏನಾಯಿತು, ಕೆಳಗಡೆ ಬಂತ ಹೋಯಿತು. ಸೊ ಇವಾಗ ಸೈಡ್ ಆಗಿರೋದನ್ನ ನಾನು ತೊಗೊಳ್ತೀನಿ. ಓಕೆ, ಸೊ ಡೈರೆಕ್ಷನ್ ಚೇಂಜ್ ಮಾಡ್ತೀನಿ ನಾನು ರೈಟ್ ಹ್ಯಾಂಡ್ ಸೈಡ್ಗೆ. ಸೊ ಲೆಟ್ ಮೀ ಚೆಕ್ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಸ್ಕ್ರೋಲ್ ಡೌನ್, MPD ಪ್ರಾಡಕ್ಟ್ ಲಿಸ್ಟ್. ಸೊ ಇದು ಕೂಡ ಕೆಳಗೆ ಬರ್ತಿದೆ. ಸೊ ಪ್ರಾಡಕ್ಟ್ ಲಿಮಿಟ್ ಆಪ್ಷನ್ ಇರುತ್ತೆ. ಸೊ ಪ್ರಾಡಕ್ಟ್ ಕ್ಯಾಟಗರೀಸ್ ನೀವೇನಾದರೂ ಆ್ಯಡ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಆ್ಯಡರ್, ಲೈಕ್ ಆ್ಯಡ್ ಮಾಡ್ತೀರಾ ಅಂತಂದರೆ ನಾವು ಕ್ಯಾಟಗರಿ ಏನೆಲ್ಲ ಕ್ರಿಯೇಟ್ ಮಾಡಿರ್ತೀವಿ ಆ ಎಲ್ಲ ಕ್ಯಾಟಗರೀಸು ಕೂಡ ಇಲ್ಲಿ ಅಪ್ಲೈ ಆಗ್ತಿರ್ತವೆ, ಅಂತಂದರೆ ಶೋ ಆಗ್ತಿರುತ್ತೆ, ನಿಮಗೆ ಚೂಸ್ ಮಾಡ್ಕೋಬೋದು.
ಅದಾದಮೇಲೆ ಲಿಸ್ಟ್ ಲೇಔಟ್, ಲಿಸ್ಟ್ ಸ್ಟೈಲ್ ಇರುತ್ತೆ. ಸೊ ಸ್ಟೈಲ್ 1 ಆ್ಯಂಡ್ ಸ್ಟೈಲ್ 2, ರೈಟ್. ಸೊ ಸ್ಟೈಲ್ ಏನಾಗುತ್ತೆ, ಚೇಂಜ್ ಆಗ್ತಿರುತ್ತೆ, ಸ್ಟೈಲ್ 1 ಆ್ಯಂಡ್ ಸ್ಟೈಲ್ 2. ಇಫ್ ಇನ್ ಕೇಸ್ ಬೇಕು ಅಂತಂದರೆ ನಿಮ್ಗೆ ಯಾವ್ದು ಬೇಕು ಇಟ್ಕೊಳ್ಳಿ. ಇಮೇಜ್ ಪೊಸಿಷನ್ ಲೆಫ್ಟ್ ಸೈಡಿಗೆ ಬೇಕಾ ರೈಟ್ ಸೈಡಿಗೆ ಬೇಕಾ, ಓಕೆ. ಸೊ ಅದಾದಮೇಲೆ ಪ್ರಾಡಕ್ಟ್ ಇಮೇಜ್ ಅಂತಂದರೆ ಪ್ರಾಡಕ್ಟ್ ಇಮೇಜ್ ಎಷ್ಟು ಬೇಕು ಅಂತಂದರೆ ಮೀಡಿಯಮ್ ಅಂತ ನಾನು ತೊಗೊಂಡ್ರೆ, ಸೊ ಇಮೇಜಸ್ ಸೈಜ್ಗಳು ಏನಾಗ್ತವೆ ಚೇಂಜ್ ಆಗ್ತಾ ಬರುತ್ತೆ. ಸೊ ತಮ್ನೇಲ್, ರೈಟ್. ಸೊ ನಿಮ್ಗೆ ಹೆಂಗೆ ಬೇಕು ಅದನ್ನು ನೀವು ಹಂಗಿಟ್ಕೊಳ್ಳಿ. ಇಮೇಜ್ ಹವರ್, ಸಿಲಿ ಒಂದು ಆಪ್ಷನ್ ಓಪನ್ ಆಗ್ತದೆ, ಹೋವರ್ ಆಗ್ತಿದೆ ಅಂತಂದರೆ ಒಂದು ಲೈಕ್ ಕೈಂಡ್ ಆಫ್ ಆ್ಯನಿಮೇಷನ್ ಥರ ಆಗ್ತಿದೆ. ಸೊ ಇವು ಎಫೆಕ್ಟ್ಸ್ ಏನಾದರೂ ಬೇಕು ಚೇಂಜ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಚೇಂಜ್, ಲೈಕ್ ಸರ್ಕಲ್ ಎಫೆಕ್ಟ್. ಸೊ ಈ ರೀತಿ ಪ್ರಾಡಕ್ಟ್ಸ್ ಇಮೇಜ್, ಒಪ್ಯಾಸಿಟಿ, ಈ ರೀತಿ. ಏನು ಬೇಡ ಅಂತಂದರೆ ಯು ಕ್ಯಾನ್ ಜಸ್ಟ್ ಪ್ರಾಡಕ್ಟ್ಸ್ ಮೆಟಾ, ರೈಟ್. ಅಂತಂದರೆ ಬೇಸಿಕಲಿ ಏನಪ್ಪ ಅಂತಂದರೆ ಪ್ರತಿಯೊಂದು ಆಪ್ಷನ್ಸಿಗೂ ಕೂಡ ಬೇರೆ ಬೇರೆ ರೀತಿ ವರ್ಕ್ ಆಗ್ತಿರುತ್ತೆ. ಜಸ್ಟ್ ನೀವೇನು ಮಾಡಬೇಕು, ಎಲ್ಲದನ್ನು ಚೆಕ್ ಮಾಡ್ತಾ ಬರಬೇಕು. ಸೊ ನಾನು ಇದನ್ನು ಅಗೇನ್ ರಿಮೂವ್ ಮಾಡ್ತೀನಿ, ಅಗೇನ್ ಪ್ಲಸ್ ಐಕಾನ್ ಆ್ಯಂಡ್ ಐ ಟೇಕ್ ಸಿಂಗಲ್ ಕಾಲಮ್. ಸೊ ಬೇರೆ ಆಪ್ಷನ್ ಏನೆಲ್ಲ ಕೊಟ್ಟಿದ್ದಾರೆ, ಸೊ ಅದನ್ನೆಲ್ಲ ನೀವೇನು ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು. MPD ಪ್ಯಾರೆಟ್ ಪ್ರಾಡಕ್ಟ್ಸ್ ಕ್ಯಾರೋಸೆಲ್ ಅಂತ ಇದೆ. ಸೊ ಲೆಟ್ಸ್ ಚೆಕ್, ಸಿ ಕ್ಯಾರೋಸೆಲ್, ರೈಟ್. ಸೊ ಕ್ಯಾರೋಸೆಲ್ ಪ್ರಾಡಕ್ಟ್ಸ್ ಲಿಮಿಟ್ ಎಷ್ಟು ಬೇಕು, ಲಿಮಿಟನ್ನು ಚೆಕ್ ಮಾಡ್ಕೊಳ್ಳಿ. ಅಂತಂದರೆ ನನಗೆ 5 ಪ್ರಾಡಕ್ಟ್ಸ್ ಅಷ್ಟೇ ಬೇಕು ಅಂತಂದರೆ 5 ಗ್ರೀಡ್ ಲೇಔಟ್ ಇರುತ್ತೆ, ಓಕೆ. ಗ್ರೀಡ್ ಸ್ಟೈಲ್ 1, ಸೊ ಲೆಟ್ ಮಿ ಟೇಕ್ ಸ್ಟೈಲ್ 2 ಯಾವ ರೀತಿ ಇರುತ್ತೆ, ಸ್ಟೈಲ್ 3 ಯಾವ ರೀತಿ ಇರುತ್ತೆ. ಸೊ ನೀವೇನು ಮಾಡಬೇಕು, ಜಸ್ಟ್ ಚೆಕ್ಔಟ್ ಮಾಡ್ತಾ ಇರಬೇಕು ಅಷ್ಟೇ. ಪ್ರಾಡಕ್ಟ್ ಇಮೇಜಸ್, ಓಕೆ. ಸೊ ಜಸ್ಟ್ ಲೈಕ್ ದಿಸ್ ಅಂತಂದರೆ ಇಮೇಜಸ್ ಏನಾಗುತ್ತೆ, ಸೈಜ್ ಚಿಕ್ಕದು ದೊಡ್ಡದು ಆಗ್ತಾ ಇರುತ್ತೆ. ಸೊ ನಿಮ್ಗೆ ಹೆಂಗೆ ಬೇಕು ಆ ರೀತಿ ನೀವು ತಗೋಬೇಕಾಗುತ್ತೆ. ಓಕೆನಾ. ಸೊ ಅಗೇನ್ ನಾನೇನು ಮಾಡ್ತೀನಿ, ಐ ಜಸ್ಟ್ ಡಿಲೀಟ್ ಇಟ್, ಪ್ಲಸ್ ಐಕಾನ್. ಸೊ ಸ್ಕ್ರೋಲ್ ಡೌನ್ ಬೇರೆ ಏನು ಆಪ್ಷನ್ಸ್ ಇದೆ. MPD ಅನ್ನೋದೆಲ್ಲ ಏನು ಶಾಪ್ ಬಿಲ್ಡರಿಂದ ಬಂದಿರುತ್ತೆ. MPD ಶಾಪ್ ಪ್ರಾಡಕ್ಟ್ಸ್, ಸಿ. ಸೊ ಪ್ರಾಡಕ್ಟ್ಸ್ಗಳು ಏನಿರ್ತವೆ ಎಲ್ಲವೂ ಕೂಡ ಏನಾಗುತ್ತೆ, ಅಲೈನ್ ಆಗ್ತಾ ಬರುತ್ತೆ. ಸೊ ನಮ್ಮ ಹೋಮ್ ಪೇಜ್ಗೆ ನಾವು ಕ್ರಿಯೇಟ್ ಮಾಡಿದಂಥ ಪ್ರಾಡಕ್ಟ್ಸ್ಗಳನ್ನು ಆ್ಯಡ್ ಮಾಡಬೇಕು ಅಂತಂದರೆ ಬೇಸಿಕಲಿ ನಮಗೆ ಶಾಪ್ ಬಿಲ್ಡರ್ ಬೇಕು, ಓಕೆ. ಸೊ ಅದಕ್ಕೋಸ್ಕರ ನಮಗೆ ಶಾಪ್ ಬಿಲ್ಡರ್ ಮ್ಯಾಂಡೇಟ್ರಿ. ಸೊ ಕಾಮರ್ಸ್ ಶಾರ್ಟ್ ಕೋಡ್ಸ್ ಇರ್ತವೆ, ಅದನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು, ಬಟ್ ಇದು ತುಂಬ ಸಿಂಪಲ್ ಮೆಥಡ್. ಸೊ ಅದಕ್ಕೋಸ್ಕರ ನಾನು ಇದನ್ನು ನಿಮ್ಗೆ ಒಂದು ಪ್ಲಗ್ಗಿನಿಂದ ಎಲ್ಲ ಮುಗಿದೋಗುತ್ತೆ. ಸೊ ಸುಮ್ಮನೆ ಏನಕ್ಕೆ ಎಲ್ಲದನ್ನು ಮಾಡ್ಕೊಳ್ತೀರಾ ಅಂತ ಹೇಳಿ ನಾನು ಈ ಪ್ಲಗ್ಗಿನನ್ನು ನಾನು ನಿಮಗೆ ರೆಫರ್ ಮಾಡ್ತಿದ್ದೀನಿ, ಓಕೆ. ಸೊ ಇದು ಜಸ್ಟ್ ನಾನು ಏನು ಹೇಳಿದ್ದು ಪ್ಲಗ್ಗಿಂದೊಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ, ಪ್ಲಗ್ಗಿನ್ ಹೆಂಗೆ ವರ್ಕ್ ಆಗುತ್ತೆ, ಓಕೆ. ಸೊ ನಾವು ಮಂಡೇ ಕ್ಲಾಸಲ್ಲಿ ಡಿಸೈನಿಂಗ್ ಪಾರ್ಟನ್ನು ನೋಡ್ತೀವಿ. ಅಂತಂದರೆ ಏನೆಲ್ಲ ನಾವು ಕಾಮರ್ಸ್ ಸೈಟಲ್ಲಿ ಡಿಸೈನ್ ಮಾಡ್ಬೋದು, ಓಕೆ, ಕಸ್ಟಮೈಸ್ ಮಾಡ್ಬೋದು. ಇದನ್ನೆಲ್ಲ ನಾನು ನಿಮಗೆ ಮಂಡೇ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆ. ಸೊ ಆ್ಯಸ್ ಆಫ್ ನಾವು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ, okay. So unmute yourself and you can ask me. Any doubts? So one second. It's not